Starting the class. ಸೊ ನಿಮ್ಗೆಲ್ರಿಗೂ ಗೊತ್ತಿದೆ, ಇವತ್ತು ಸುಮಾರು ಒಂದು 4 ಗಂಟೆಗೆ ಸ್ಟೇಟ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ, ಕರ್ನಾಟಕ ಸ್ಟೇಟ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಹೊಸ ನೋಟಿಫಿಕೇಶನ್ ಫಾರ್ ಗ್ರೂಪ್ ಎ ಅಂಡ್ ಬಿ. ಗ್ರೂಪ್ ಎ ಬಂದಿದೆ ಅಸಿಸ್ಟೆಂಟ್ ಕಂಟ್ರೋಲರ್, ಗ್ರೂಪ್ ಬಿ ಬಂದಿದೆ ಆಡಿಟ್ ಆಫೀಸರ್. ಈ ಒಂದು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ. ಸೊ ಈ ಒಂದು ಕ್ಲಾಸಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ, ನಿಮಗೆ ಈ ಒಂದು ನೋಟಿಫಿಕೇಶನ್ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಓಕೆ, ಸೊ ಈ ಒಂದು ನೋಟಿಫಿಕೇಶನ್ ನ ಡೀಟೇಲ್ಸ್ ಆದ ಮೇಲೆ ನಿಮಗೆ ಡೇಟ್ಸ್ ರಿಲೇಟೆಡ್, ಲೈಕ್ ಪ್ರಿಲಿಮ್ಸ್ ಯಾವಾಗಿದೆ, ಮೈನ್ಸ್ ಯಾವಾಗಿದೆ, ಇದರ ರಿಸಲ್ಟ್ಸ್ ಪ್ಯಾರಲಲಿ ಇದೆ. ಬಟ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಈಸ್ ಹೌ ಮೆನಿ ಡೇಸ್ ಯು ಆರ್ ಗೆಟಿಂಗ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪ್ರಾಸೆಸ್. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತೆ ಇನ್ನು ಉಳಿದಿರುವ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಎಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಇದರಲ್ಲಿ ಮತ್ತೆ ಇನ್ನೇನು ಬರ್ತದೆ, ನಿಮಗೆ ಫೀಸ್ ರಿಲೇಟೆಡ್ ಇಂಪಾರ್ಟೆಂಟ್ ಇದೆ, ಮತ್ತೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತೆ ಏಜ್ ರಿಲ್ಯಾಕ್ಸೇಷನ್ ತುಂಬಾ ಇಂಪಾರ್ಟೆಂಟು, ಸುಮಾರು ಜನಗಳಿಗೆ ಗೊತ್ತಿರೋದಿಲ್ಲ, ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಾದ ಮೇಲೆ ಹುದ್ದೆಗಳ ವರ್ಗೀಕರಣ, ಇದರ ಬಗ್ಗೆ ನೋಡೋಣ ಒಂದು ಸ್ವಲ್ಪ. ಅದಾದ ಮೇಲೆ ನಿಮ್ಮ ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಒಂದು ಲೈಟ್ ಆಗಿ ನಾನು ಡಿಸ್ಕಸ್ ಮಾಡ್ತೀನಿ ಅಷ್ಟೇ ಇವತ್ತಿನ ಸಿಲೆಬಸ್, ಇವತ್ತಿನ ಕ್ಲಾಸ್ ಅಲ್ಲಿ, ಬಿಕಾಸ್ ದಿಸ್ ಕ್ಲಾಸ್ ಇಸ್ ರಿಲೇಟೆಡ್ ಟು ನೋಟಿಫಿಕೇಶನ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಐ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಸಿಲೆಬಸ್, ನಿಮ್ಮ GS ಪೇಪರ್ ಆಗಿರ್ಬೋದು, ಮತ್ತೆ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಪೇಪರ್ ಆಗಿರ್ಬೋದು, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತೆ ಮೈನ್ಸ್ ಒಂದು ಸ್ವಲ್ಪ ಲೈಟ್ ಆಗಿ ಡಿಸ್ಕಸ್ ಮಾಡ್ತೀನಿ ಅಷ್ಟೇ ನಾನು, ಬಿಕಾಸ್ ಇಟ್ಸ್ ಎನ್ ಇಂಟ್ರೊಡಕ್ಷನ್ ಕ್ಲಾಸ್ ಫಾರ್ ಯು ಪೀಪಲ್. ಆದ ಮೇಲೆ ಸೊ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಆಫ್ ದಿಸ್ ನೋಟಿಫಿಕೇಶನ್. ಇದೊಂದು ಡಿಸ್ಕಷನ್ ಆದ ಮೇಲೆ ಹೌ ಯು ಶುಡ್ ಗೋ ಹೆಡ್ ವಿತ್ ದ ನೋಟಿಫಿಕೇಶನ್ ಪ್ರಾಸೆಸ್, ಈ ಒಂದು ಪ್ರಿಪರೇಷನ್ ಪ್ರಾಸೆಸ್ ಅನ್ನ ಹೇಗೆ ನೀವು ಕಂಟಿನ್ಯೂ ಮಾಡಬೇಕು, ಅದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡ್ತೀನಿ. ಅದಾದ ಮೇಲೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಯು ಆರ್ ಫ್ರೀ ಟು ಆಸ್ಕ್ ದ ಕ್ವಶನ್ಸ್. ಓಕೆನಾ? ಆಮ್ ಐ ರೈಟ್? ಕ್ಲಿಯರ್ ಎಲ್ರಿಗೂ? ಓಕೆ ಅಂದ್ರೆ ಐ ಗೆಟ್ ಕ್ಲಾರಿಟಿ, ನಿಮ್ಗೆ ಅರ್ಥ ಆಗ್ತಿದ್ಯಾ ಇಲ್ಲ ಅಂತ ಒಂದು ಸ್ವಲ್ಪ. ಡನ್. ಸೊ ಇದರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಗ್ರೂಪ್ ಎ ಬರೀ RPC ಅಲ್ಲಿ ಇದಾವೆ, ಅಂದ್ರೆ ರೆಸಿಡ್ಯೂಯಲ್ ಪೇರೆಂಟ್ ಕೆಡರ್, ನಾನ್ ಹೈದರಾಬಾದ್ ಕರ್ನಾಟಕ. ಸೊ ಇದರಲ್ಲಿ ಹೈದರಾಬಾದ್ ಕರ್ನಾಟಕದವರು ಅಪ್ಲೈ ಮಾಡಬಾರ್ದ ಅಂತ ಹಾಗೇನು ಇಲ್ಲ. ಹೈದರಾಬಾದ್ ಕರ್ನಾಟಕದವರು ಅಪ್ಲೈ ಮಾಡಬಹುದು, ನಾನ್ ಹೈದರಾಬಾದ್ ಕರ್ನಾಟಕದವರು ಅಪ್ಲೈ ಮಾಡಬಹುದು, ಕರ್ನಾಟಕದಲ್ಲಿರುವ ಪ್ರತಿಯೊಬ್ರು ಅಪ್ಲೈ ಮಾಡಬಹುದು. ಸೊ ಇದರಲ್ಲಿ ನಿಮಗೆ ಅಸಿಸ್ಟೆಂಟ್ ಕಂಟ್ರೋಲರ್ಗೆ 15 ಪೋಸ್ಟ್ಗಳಿದಾವೆ, ಗ್ರೂಪ್ ಬಿ ಆಡಿಟ್ ಆಫೀಸರ್ಗೆ 53 ಪೋಸ್ಟ್ಗಳು. ಮತ್ತೆ ಇದರ ಜೊತೆಗೆ ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿ ಇರುವವರಿಗೆ 15 ಹುದ್ದೆಗಳು ಆಡಿಟ್ ಆಫೀಸರ್. ಸೊ ಟೋಟಲ್ ಎಷ್ಟಾಯ್ತು? 83 ಪೋಸ್ಟ್ ಆರ್ ಇನ್ಕ್ಲೂಡೆಡ್ ಇನ್ ದಿಸ್ 2026 ನೋಟಿಫಿಕೇಶನ್. ಓಕೆ, ಸೊ ಅರ್ಜಿ ಯಾವಾಗಲಿಂದ ನೀವು ಸ್ಟಾರ್ಟ್ ಮಾಡಬಹುದು, ಅಪ್ಲಿಕೇಶನ್ ಹಾಕೋದಿಕ್ಕೆ ಅಂತ ಹೇಳಿದ್ರೆ ನಾಳೆಯಿಂದ ಸ್ಟಾರ್ಟ್ ಮಾಡಬಹುದು. ಮತ್ತೆ ಲಾಸ್ಟ್ ಡೇ ಇಸ್ 26 ಸೆಪ್ಟೆಂಬರ್. ಮತ್ತೆ ಪ್ರಿಲಿಮ್ಸ್ ಡೇಟ್ ಸಹ ಕೊಟ್ಟಿದ್ದಾರೆ, ಮೈನ್ಸ್ ಡೇಟ್ ಸಹ ಕೊಟ್ಟಿದ್ದಾರೆ, ಪ್ರಿಲಿಮ್ಸ್ ಯಾವಾಗ ಬಿಡ್ತಾರೆ ಅದರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ಸೊ ಅದನ್ನು ನೋಡೋಣ. 6th ಡಿಸೆಂಬರ್ ಇಸ್ ಯೋರ್ ಪ್ರಿಲಿಮಿನರಿ ಡೇಟ್, ದಟ್ ಈಸ್ ಟೆಂಟೇಟಿವ್. ಸೊ ಮೋಸ್ಟ್ಲಿ ನೋಡಿ, ಇನ್ನೊಂದು ಇವಾಗ ಆಗುತ್ತಿರುವ KPSC ಯ ಬದಲಾವಣೆಗಳು, ಮತ್ತೆ ಹೊಸದಾಗಿ ಬಂದಿರುವ ಸೆಕ್ರೆಟರಿ ಮೇಡಮ್, ಮತ್ತೆ ನಿಮ್ಮ ಹೊಸದಾಗಿ ಬಂದಿರುವ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್, ಮತ್ತೆ ಚೇರ್ಮನ್ ಆಫ್ ಎಕ್ಸಾಮಿನೇಷನ್, ಮೂವರು IAS ಅಧಿಕಾರಿಗಳಾಗಿರುವುದರಿಂದ ಸ್ವಲ್ಪ ಈ ಒಂದು ಟೆಂಟೇಟಿವ್ ಡೇಸ್ ಅನ್ನ ಲೈಟ್ ಆಗಿ ತಗೊಳಕ್ ಹೋಗ್ಬೇಡಿ. ದಯವಿಟ್ಟು ಡೋಂಟ್ ಟೇಕ್ ಇಟ್ ಲೈಟ್ಲಿ, ಬಿಕಾಸ್ ಆಲ್ಮೋಸ್ಟ್ ಆಲ್ ಸೇಮ್ ಡೇಟ್ಸ್ಗೆ, ಜಾಸ್ತಿ ಅಂದ್ರೆ 1 ಅಥವಾ 2 ವಾರ ಹಿಂದೆ ಅಂತೂ ಆಗೋದಿಲ್ಲ, ಮುಂದೆ ಹೋಗ್ಬೋದಷ್ಟೇ. ಓಕೆ, ಸೊ ಆದ್ರಿಂದ ನಿಮ್ಮ ಪ್ರಿಪರೇಷನ್, ಯಾರ್ಯಾರೆಲ್ಲ ಈ ಒಂದು ಪ್ರೀವಿಯಸ್ ನೋಟಿಫಿಕೇಶನ್ ಅಲ್ಲಿ ಮೈನ್ಸ್ ಮಿಸ್ ಆಗಿದ್ದೀರಿ, ಪ್ರಿಲಿಮ್ಸ್ ಅಲ್ಲಿ ಎಲಿಮಿನೇಟ್ ಆಗಿದ್ದೀರಿ, ಮತ್ತೆ ಈ ಒಂದು 2024 ನೋಟಿಫಿಕೇಶನ್ ನ ಮೈನ್ಸ್ ರಿಸಲ್ಟ್ಸ್ ಅತಿ ಶೀಘ್ರದಲ್ಲೇ ಬರ್ತದೆ. ಸೊ ಅದರಲ್ಲಿ ಹಿಂದುಳ್ಕೊಂತೀವಿ, ಅವರೆಲ್ಲರೂ ನೀವು ಪ್ರಿಪರೇಷನ್ ತುಂಬಾ ಅಂದ್ರೆ ತುಂಬಾ ಚುರುಕುಗೊಳಿಸ್ಕೋಬೇಕು, ಬಿಕಾಸ್ ದ ಎಂಟೈರ್ ಸೈಕಲ್ ಇಸ್ ಗೋಯಿಂಗ್ ಟು ಕಂಪ್ಲೀಟ್ ಇನ್ 7 to 8 months ಓನ್ಲಿ. 7 to 8 months ಅಲ್ಲಿ ಕಂಪ್ಲೀಟ್ ಪ್ರೋಸೆಸ್ ಕಂಪ್ಲೀಟ್ ಆಗ್ಬಿಡ್ತದೆ. ಸೊ ಗಿವ್ ಯೋರ್ ಹಾರ್ಟ್ ಅಂಡ್ ಸೋಲ್ ಫಾರ್ ದಿಸ್ ಎಕ್ಸಾಮಿನೇಷನ್ ಇಫ್ ಯು ವಾಂಟ್ ಟು ಬಿ ಇನ್ ಎ ಒನ್ ಆಫ್ ದ ಬೆಸ್ಟ್ ಪೊಸಿಷನ್ ಇನ್ ದ ಸ್ಟೇಟ್ ಗೌರ್ಮೆಂಟ್. ಓಕೆ ಸರ್, ಒಂದು ಪಾಯಿಂಟ್ ಸರ್, ಇಲ್ಲಿ ಒಂದು ಕ್ವಶನ್ ಕೇಳಬಹುದಾ? ಸ್ವಲ್ಪ ಬೇಗ ಕೇಳ್ಬಿಡಿ.
ಹಾ ಸರ್, ಸರ್ ಇಲ್ಲಿ ನಮ್ದು ಏನಾಗಿದೆ ಅಂದ್ರೆ ಹೈದರಾಬಾದ್ ನಾವು ಹೈದರಾಬಾದ್ ಕರ್ನಾಟಕ ಅಲ್ಲ ನಂದು. ಸೊ ಹೈದರಾಬಾದ್ ಕರ್ನಾಟಕದಲ್ಲಿ ಕರೆದಿದ್ದಾರಲ್ಲ, ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ಬೋದು, ಅಲ್ಲಿ ಎಲಿಜಿಬಲ್ RBC ದವರು. ಸರ್ ಇನ್ನೊಮ್ಮೆ ರಿಪೀಟ್ ಮಾಡಿ. ಮೇಡಮ್ ನಾವು ಸಾರಿ, ನಾವು ಹೈದರಾಬಾದ್ ಕರ್ನಾಟಕ ಅಲ್ಲ RPC ನಂದು. ಓಕೆ. ಸೊ ಈ ಹೈದರಾಬಾದ್ ಕರ್ನಾಟಕ ನೋಟಿಫಿಕೇಶನ್ ಇದೆಯಲ್ಲ, ಅಲ್ಲಿ ನಾವು ಅಪ್ಲೈ ಮಾಡ್ಬೋದಾ ಹೈದರಾಬಾದ್ ಕರ್ನಾಟಕದಲ್ಲಿ? ನೋ, ಯು ಕಾಂಟ್ ಅಪ್ಲೈ. ಅಂದ್ರೆ ಇನ್ನೊಂದು ಪಾಯಿಂಟ್ ಸರ್, ನಮ್ ಸ್ನೇಹಿತ ಒಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಅಪ್ಲೈ ಮಾಡಿ ಫಿಸಿಕಲ್ ಅಟೆಂಡ್ ಮಾಡಿದ್ರು. ಅದು ಹೇಗೆ ಅಂತ ಅರ್ಥ ಸರ್, ಆಗ್ಲಿಲ್ಲ. ಈ ಒಂದು ಕ್ವಶನ್ಸ್ಗೆ ನಾನು ಲಾಸ್ಟ್ ಅಲ್ಲಿ ಆನ್ಸರ್ ಕೇಳ್ತೀನಿ. ಓಕೆ ಸರ್. ಇವಾಗ ನಾನು ಡಿಸ್ಕಸ್ ಮಾಡ್ಕೋದ್ರಲ್ಲಿ ಏನಾದ್ರು ಆ ತರ ಇಂಪಾರ್ಟೆಂಟ್ ಇದ್ರೆ ಮಾತ್ರ ಕೇಳಿ, ಇಲ್ಲ ಟೈಮ್ ಇದೆ, ಇವತ್ತು ರಾತ್ರಿ ಎಲ್ಲ ಡಿಸ್ಕಸ್ ಮಾಡೋಣ. ಯು ಹ್ಯಾವ್ ನಾರ್ಮಸ್ ನಂಬರ್ ಆಫ್ ಟೈಮ್. ಒಂದು ಬುಕ್ಕು ಪೆನ್ನು ತಗೊಂಡು ಕುತ್ಕೊಳ್ಳಿ, ಎಲ್ಲ ಬರ್ಕೊಳ್ಳಿ. ನಿಮ್ಮ ಪ್ರತಿಯೊಂದು ಕ್ವಶನ್ಗೂ ನಾನು ಆನ್ಸರ್ ಕೊಡ್ತೀನಿ ಇವತ್ತು. ಓಕೆ, ಥ್ಯಾಂಕ್ ಯು ಸರ್. ಓಕೆ, ವೆಲ್ಕಮ್. ಸೊ ಮತ್ತೆ ಇನ್ನೊಂದು, KPSC ಹೆಲ್ಪ್ ಲೈನ್ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಯಾರೆಲ್ಲ ಪ್ರಿವಿಯಸ್ ನೋಟಿಫಿಕೇಶನ್ ಅಪ್ಲೈ ಮಾಡಿದ್ದೀರಾ, ಮತ್ತೆ ಹೊಸದಾಗಿ ಎಂಟ್ರಿ ಆಗೋವರೆಗೂ ಗೊತ್ತಾಗ್ತದೆ. ಸೊ ಡೋಂಟ್ ವರಿ, ನಿಮ್ಮ ಈ ಒಂದು ನೋಟಿಫಿಕೇಶನ್ ಪ್ರೋಸೆಸ್ ನ ಟೈಮಲ್ಲಿ ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡ್ತಾರೆ ಈ ಒಂದು ತಿಂಗಳು. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು, ನಾಟ್ ಟೆಕ್ನಿಕಲ್ ಡೌಟ್ಸ್, ಏನಾದ್ರು ನಿಮಗೆ ಇಶ್ಯೂಸ್ ಇದ್ರೆ ಯು ಕ್ಯಾನ್ ಆಸ್ಕ್ ದೆಮ್. ಬಿಕಾಸ್ ಟೆಕ್ನಿಕಲ್ ಡೌಟ್ಸ್ ನಿಮ್ಮ ಎಂಡಲ್ಲೇ ಆದಷ್ಟು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಯಾಕೆ ಅಂತಂದ್ರೆ ಇಮೇಜ್ ಹೇಗೆ ಅಪ್ಲೋಡ್ ಮಾಡೋದು, OTR ಹೇಗೆ, ಒನ್ ಟೈಮ್ ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೊಳ್ಳೋದು, ಇದೆಲ್ಲ ನಿಮ್ಮ ಎಂಡಲ್ಲೇ ಸಾಲ್ವ್ ಆಗ್ಬಿಡ್ತದೆ. ಸೊ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಡಿಜಿಟಲಿ ಆಸ್ಕ್ ಯುವರ್ ಫ್ರೆಂಡ್ಸ್, ಓಕೆ, ಮಾಡ್ಕೊಳ್ಳಿ. ಮತ್ತೆ ನಿಮ್ಮಿಂದಾನೇ ಅಪ್ಲಿಕೇಶನ್ ಹಾಕೋದಿಕ್ಕೆ ಟ್ರೈ ಮಾಡಿ. ಓಕೆ, ಬಿಕಾಸ್ ಸುಮಾರು ಜನ KS ಅಲ್ಲಿ ಆಗಿರ್ಬೋದು, AC ಸೈಡ್ ಅಲ್ಲಿ ಆಗಿರ್ಬೋದು, ಗೊತ್ತಿಲ್ಲದೆ ಈ ಸೈಬರ್ ಸೆಂಟರ್ಗಳಿಗೆ ಎಲ್ಲ ಕೊಟ್ಟು, ನೀವು ಯೂಶಲಿ ಈ ಗ್ರೂಪ್ A ಮತ್ತೆ ಗ್ರೂಪ್ B ಯಾವ್ದು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀರಾ ಹೇಳಿ? ಗ್ರೂಪ್ ಎ ಸರ್. ಕಾಮನ್ ಸೆನ್ಸ್ ಅಲ್ವಾ? ಸ್ವಲ್ಪ ಜನ ಈ ಕಾಮನ್ ಸೆನ್ಸ್ ಇದ್ದುಕೊಂಡು ಬೇರೆಯವ್ರು ಹೇಳ್ಬಿಟ್ಟು ಅವ್ರು ಏನ್ ಮಾಡಿದ್ದಾರೆ, ಅವ್ರು ಗೊತ್ತಿಲ್ದಿರಾ ಗ್ರೂಪ್ B ಫಸ್ಟ್ ಹಾಕಿದ್ದಾರೆ ಮತ್ತೆ ಗ್ರೂಪ್ A ಹಾಕಿದ್ದಾರೆ. ಓಕೆ, ಸೊ ಇದು ಮೈಂಡ್ ಸ್ಟೇಜ್ ಅಲ್ಲಿ ಬರ್ತದೆ, ಇವಾಗಲ್ಲ. ಬಟ್ ಸ್ಟಿಲ್ ನೀವು ಇವಾಗ್ಲಿಂದ ಕಲಿತ್ರೆ ಮೈಂಡ್ ಸ್ಟೇಜ್ ಅಲ್ಲೂ ಯು ಕ್ಯಾನ್ ಅಪ್ಲೈ ಅಲ್ವಾ, ಏನು ತೊಂದರೆ ಆಗೋದಿಲ್ಲ. ಸೊ ಆದ್ದರಿಂದ ಯು ಶುಡ್ ಹ್ಯಾವ್ ಟು ಅಪ್ಲೈ ಯುವರ್ ಓನ್ ನೋಟಿಫಿಕೇಶನ್ ಬೈ ಯುವರ್ ಸೆಲ್ಫ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಫೀಸ್ ಪೇಮೆಂಟ್. ಸೊ ಫೀಸು ಜನರಲ್ ಕ್ಯಾಂಡಿಡೇಟ್ಗೆ 600 ರೂಪೀಸ್ ಇದೆ. ಮತ್ತೆ OBC, ಈ OBC ಕರ್ನಾಟಕ ಸ್ಟೇಟ್ ಅಲ್ಲಿ ಯಾರೆಲ್ಲ ಬರ್ತಾರಂದ್ರೆ 2A, 2B, 3A, 3B, ಇವರ ಫೀಸ್ ಬಂದಿದೆ 300 ರೂಪಾಯಿ. ಮತ್ತೆ ಮಾಜಿ ಸೈನಿಕ ಅಭ್ಯರ್ಥಿಗಳು, ಎಕ್ಸ್ ಸರ್ವಿಸ್ ಪರ್ಸನ್ಸ್ 50 ರೂಪೀಸ್. ಮತ್ತೆ SC, ST ಕ್ಯಾಟಗರಿ 1 ಅಂಡ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪರ್ಸನ್ಸ್ಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ. ಸೊ ದೇರ್ ಇಸ್ ನೋ ಫೀಸ್. ಓಕೆ, ನೆಕ್ಸ್ಟ್. ಓಕೆ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ದಯವಿಟ್ಟು ಕೇಳಿಸ್ಕೊಳ್ಳಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಎಜುಕೇಶನಲ್ ಕ್ವಾಲಿಫಿಕೇಶನ್, ಇದು ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಅನ್ನೋದ್ರ ಬಗ್ಗೆ. ಎಜುಕೇಶನಲ್ ಕ್ವಾಲಿಫಿಕೇಶನ್ ಮಸ್ಟ್ ಬಿ ಹೋಲ್ಡರ್ ಆಫ್ ಮಾಸ್ಟರ್ ಡಿಗ್ರಿ ಇನ್ ಎಂ.ಕಾಮ್ ಅವ್ರಿಗೆ ಏನು ತೊಂದರೆ ಇಲ್ಲ. ಮತ್ತೆ MBA ಮಾಡಿರೋರು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, MBA ಆರ್ M.Com ಇನ್ ಫೈನಾನ್ಷಿಯಲ್ ಅನಾಲಿಸಿಸ್. ಅದರ ಜೊತೆಗೆ ಮಾಸ್ಟರ್ಸ್ ಡಿಗ್ರಿ, ಎನಿ ಮಾಸ್ಟರ್ಸ್ ಡಿಗ್ರಿ ರೆಕಗ್ನೈಸ್ಡ್ ಬೈ UGC ವಿತ್ ಫೈನಾನ್ಸ್ ಆಸ್ ಒನ್ ಆಫ್ ದ ಸಬ್ಜೆಕ್ಟ್. ಫೈನಾನ್ಸ್ ಒನ್ ಆಫ್ ದ ಸಬ್ಜೆಕ್ಟ್ ಇರಬೇಕು. ಡಿಗ್ರಿ ಶುಡ್ ಬಿ ರೆಕಗ್ನೈಸ್ಡ್ ಬೈ UGC. ದ ಡಿಗ್ರಿ ಶುಡ್ ಬಿ post graduation master's degree. Okay, this is the clarity. And one more another sector is CA, chartered accountants. CA ಮಾಡಿರಬೇಕು. That should be recognized by Institute of Chartered Accountants of India or associate member of Institute of Cost Accountants of India. ಸೊ ಇದರಲ್ಲಿ ಮೇಜರ್ಲಿ 3 ಡಿಗ್ರಿಗಳು ಬರ್ತವೆ. ಒಂದು M.Com, ಮತ್ತೆ MBA, ಮತ್ತೆ CA. ಸೊ ದೀಸ್ 3 ಪೀಪಲ್ ಆರ್ 3 ಡಿಗ್ರಿ ಹೋಲ್ಡರ್ಸ್. ಮೂರು ಒಂದು ಉನ್ನತವಾದ ಹುದ್ದೆಗಳೇ. ಸೊ ನಿಮ್ಮ ಅಕೌಂಟ್ಸ್ ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು, ಈ ಒಂದು ಫೀಲ್ಡ್ ಅಲ್ಲಿ ತುಂಬಾ ನಿಪುಣರಾಗಿರುವ ಡಿಗ್ರಿಗಳಿವು. ಸೊ ಆದ್ರಿಂದ ಅವರ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ. ಸೊ ಇದರಲ್ಲಿ ಸ್ವಲ್ಪ ನಾಲೆಡ್ಜ್ ಇರೋರೇ ಬೇಕು ಅಂತ ಹೇಳ್ಬಿಟ್ಟು AC SAT KS ಇಂದ ಸಪರೇಟ್ ಮಾಡಿಬಿಟ್ಟು ಎಕ್ಸಾಮಿನೇಷನ್ ಪ್ರೊಸೆಸ್ ಎಲ್ಲ ಮಾಡ್ತಿರೋದು. ಈ ಒಂದು ಡಿಗ್ರಿ ಕ್ವಾಲಿಫಿಕೇಶನ್
ನೋಡ್ಕೊಳ್ಳಿ. ಮ್ಯೂಟ್ ಮಾಡ್ಕೊಳ್ಳಿ. ಏನಾದ್ರು ಕ್ವಶನ್ಸ್ ಲಾಸ್ಟ್ ಅಲ್ಲಿ ನಾನು ಹೇಳ್ತೀನಿ, ಅವಾಗ ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ. ನೆಕ್ಸ್ಟ್ ವಯೋಮಿತಿ. ಸರ್ ಆರ್ ಮೇಡಮ್ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ಡಿಸ್ಟರ್ಬ್ ಆಗ್ತದೆ ಬೇರೆಯವ್ರಿಗೆ, ಇಲ್ಲಾಂದ್ರೆ ಅವ್ರನ್ನ ರಿಮೂವ್ ಮಾಡ್ಬೇಕಾಗ್ತದೆ ಗೂಗಲ್ ಮೀಟ್ ಇಂದ. ಓಕೆ, ಸೊ ಮಿನಿಮಮ್ ಏಜ್ ರಿಲ್ಯಾಕ್ಸೇಷನ್ ಬಂದಿದೆ, ಮಿನಿಮಮ್ ಏಜ್ ಲಿಮಿಟ್ 21 ವರ್ಷ. ಪೋಸ್ಟ್ ಗ್ರಾಜುಯೇಷನ್ ಮಾಡಿರೋರು ಯಾರೇ ಆಗಲಿ 21 ವರ್ಷದಕ್ಕೆ ಒಳಗೆ ಯಾರು ಇರೋದಿಲ್ಲ. ಸೊ ಕೊಡಬೇಕು ಯೂಶಲಿ, ಅದಕ್ಕೋಸ್ಕರ ಕೊಟ್ಟಿದ್ದಾರೆ. ನೆಕ್ಸ್ಟ್ GMಗೆ 35+5. ಓಕೆ, ಸೊ 40 ಇಯರ್ಸ್. OBC 2A 2B 3A 3B ಅಭ್ಯರ್ಥಿಗಳಿಗೆ 38+5, ಸೊ 43. ನೆಕ್ಸ್ಟ್ SC ST ಕ್ಯಾಟಗರಿ 1 40+5 45. ದಿಸ್ ಇಸ್ ದ ಏಜ್ ಲಿಮಿಟ್. ಸರ್ ಏನಕ್ಕೆ ಈ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸುಮಾರು ವರ್ಷಗಳಿಂದ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಯಾವುದೇ ಒಂದು ಜಾಸ್ತಿ ರೆಕ್ರೂಟ್ಮೆಂಟ್ ಪ್ರೊಸೆಸ್ಗಳು ಆಗದೀರಾ, ಮತ್ತೆ ಡಿಫ್ರೆಂಟ್ ಲೀಗಾಲಿಟೀಸ್ ಇಂದ ಈ ಒಂದು ಇಶ್ಯೂಗಳಿಂದ ಫೇಸ್ ಮಾಡಿ ಪ್ರತಿಯೊಂದು ಅಭ್ಯರ್ಥಿಗಳು ಗೌರ್ಮೆಂಟ್ ಆಸ್ಪಿರೆಂಟ್ಸ್ ಅವರ ಅವಕಾಶದಿಂದ ವಂಚಿತರಾಗಿರೋದ್ರಿಂದ ಎಲ್ಲರಿಗೂ ಒಂದು 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಆಸ್ ಎ ಒನ್ ಟೈಮ್ ಮೆಜರ್. ಸರ್ ಇದೇ ಲಿಮಿಟ್ ನೆಕ್ಸ್ಟ್ ನೋಟಿಫಿಕೇಶನ್ ಇರುತ್ತಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ, ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ ನೀವು. ಸರ್ ನಾನು ನೆಕ್ಸ್ಟ್ ನೋಟಿಫಿಕೇಶನ್ಗೂ ಇದೇ ಏಜ್ ಲಿಮಿಟ್ ಇರ್ತದ ಅಂತ ಕೇಳಿದ್ರೆ ಖಂಡಿತ ಇರೋದಿಲ್ಲ, ಆಗಿನ ಡೆವಲಪ್ಮೆಂಟ್ಸ್. ಓಕೆ, ಆಗ ಏನಾದ್ರು ಮಾಡಿದ್ರೆ ಸರ್ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಮಾಡ್ಕೊಂತೀರಾ, ನಾನು ರಿಮೂವ್ ಮಾಡಲ್ಲ ನಿಮ್ಮನ್ನ, ಬೇರೆಯವರು ಡಿಸ್ಟರ್ಬ್ ಆಗ್ತದೆ. ಓಕೆ, ಸೊ ನೆಕ್ಸ್ಟ್ ನೋಟಿಫಿಕೇಶನ್ಗೆ ಇದಿರೋದಿಲ್ಲ ಸದ್ಯಕ್ಕೆ. ದಿಸ್ ಇಸ್ ದ ಮ್ಯಾಕ್ಸಿಮಮ್ ಏಜ್ ಲಿಮಿಟ್. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ 40. ಸರ್ ಲಾಸ್ಟ್ ಟೈಮ್ ಯಾವಾಗ ರಿಸಲ್ಟ್ ಸರ್ ಮೇನ್ ರಿಸಲ್ಟ್ ಆಗುತ್ತಲ್ಲ ಮತ್ತೆ ನೋಟಿಫಿಕೇಶನ್ ಎಲ್ಲ ನಾವು ಲಾಸ್ಟ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸದ್ಯಕ್ಕೆ ಲೆಟ್ ಮಿ ಕಂಪ್ಲೀಟ್ ನೋಟಿಫಿಕೇಶನ್. ಓಕೆ, ಓಕೆ ಸರ್. ನೆಕ್ಸ್ಟ್ ಹುದ್ದೆಗಳ ವರ್ಗೀಕರಣ. ಸೊ ನಿಮ್ಮ ಯಾವ ಯಾವ ಕ್ಯಾಟಗರಿಗೆ ಯೂಶಲಿ ಸ್ಟೇಟ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ನಿಮಗೆ ವರ್ಟಿಕಲ್ ಅಂಡ್ ಹಾರಿಜಾಂಟಲ್ ರಿಸರ್ವೇಶನ್ಸ್ ಇರ್ತವೆ. ಅದಕ್ಕೆ ತಕ್ಕಂತೆ ನೋಡಿ, ಈ ಸತಿ SC ವುಮೆನ್ ರೂರಲ್ ಟೋಟಲಿ 2 ಪೋಸ್ಟ್. ದಿಸ್ ಇಸ್ ಫಾರ್ ಗ್ರೂಪ್ A ಅಸಿಸ್ಟೆಂಟ್ ಕಂಟ್ರೋಲರ್ AC, ಅಸಿಸ್ಟೆಂಟ್ ಕಂಟ್ರೋಲರ್, ಅಸಿಸ್ಟೆಂಟ್ ಕಂಟ್ರೋಲರ್, ಅಸಿಸ್ಟೆಂಟ್ ಕಮಿಷನರ್, ಡೆಪ್ಯೂಟಿ ಡೈರೆಕ್ಟರ್, ಈಕ್ವಿವೆಲೆಂಟ್ ಪೋಸ್ಟ್ಗಳು. ಜಾಸ್ತಿ ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ. ಓಕೆ, ಇಟ್ ಈಸ್ ಜಸ್ಟ್ ಅನ್ ನಾಮೆನ್ಕ್ಲೇಚರ್. ಓಕೆ, ಸೊ SC ಮಹಿಳೆಗೆ 1 ಪೋಸ್ಟ್, ರೂರಲ್ 1 ಪೋಸ್ಟ್, ಟೋಟಲಿ 2 ಪೋಸ್ಟ್. ಕ್ಯಾಟಗರಿ 1, ಕ್ಯಾಟಗರಿ 1ಗೆ ರೂರಲ್ ಅಲ್ಲಿ 1 ಪೋಸ್ಟ್ ಇದೆ. ಮತ್ತೆ 2Aಗೆ ಜನರಲ್, 2A ಅಲ್ಲಿ ಜನರಲ್, ಅದರಲ್ಲಿ ಮಹಿಳೆಗೆ 1, ಗ್ರಾಮೀಣ ರೂರಲ್ಗೆ 1, ಟೋಟಲಿ 3 ಪೋಸ್ಟ್ಗಳು ಕ್ಯಾಟಗರಿ 2A. 2B ಅಲ್ಲಿ ಯಾವುದೇ ತರಹದ ಕ್ಲಾಸ್ 1 ಪೋಸ್ಟ್ಗಳು ಈ ಸತಿ ಕೊಟ್ಟಿಲ್ಲ ಇನ್ ಸ್ಟೇಟ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್. ಮತ್ತೆ ಕ್ಯಾಟಗರಿ 3A ಅಲ್ಲಿ ವುಮೆನ್ಗೆ 1 ಪೋಸ್ಟ್, ಒಂದೇ ಪೋಸ್ಟ್ ಇರೋದು. ನೆಕ್ಸ್ಟ್ ಈ 1 ಪೋಸ್ಟ್ಗಳಿಗೆ ಎಲ್ಲರೂ ಎಲಿಜಿಬಲ್ ಇದ್ದೀರಿ. ಸೊ ಯಾರೆಲ್ಲ ನನ್ನ ಕ್ಯಾಟಗರಿಗೆ ಪೋಸ್ಟ್ ಇಲ್ಲ ಸರ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರಕ್ ಹೋಗಬೇಡಿ. ಟ್ರೈ ಫಾರ್ ಅಟ್ಲೀಸ್ಟ್ ಜನರಲ್. ನಿಮ್ಗೆ ನೀವು ಪ್ರಯತ್ನ ಬಿದ್ದರೆ ಪ್ರತಿಯೊಂದು ಸಾಧ್ಯ ಆಗ್ತದೆ. ಯು ಕ್ಯಾನ್ ಗೆಟ್ ಎ ಸೀಟ್ ಇನ್ ಜನರಲ್. ಸೊ ಯಾರಿಗೆಲ್ಲ ನಮ್ಮ ಕ್ಯಾಟಗರಿಯಲ್ಲಿ ಇಲ್ಲ ಅಂತ ಹೇಳ್ತೀರಾ ಅವರಿಗೆ 2 ಪೋಸ್ಟ್ಗಳಿದಾವೆ ಇನ್ ಕ್ಲಾಸ್ 1. ಸೊ ಯು ಕ್ಯಾನ್ ಟ್ರೈ ಫಾರ್ ಇಟ್. ಇದರ ಜನರಲ್ ವುಮೆನ್ಗೆ 2 ಪೋಸ್ಟ್ಗಳಿದಾವೆ, ರೂರಲ್ಗೆ 2 ಪೋಸ್ಟ್ಗಳು, ಎಕ್ಸ್ ಸರ್ವಿಸ್ ಮೆನ್ಗೆ 1 ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಗೆ 1, ಟೋಟಲಿ 8 ಪೋಸ್ಟ್ಗಳು. ದಿಸ್ ಈಸ್ ಆಲ್ ಅಬೌಟ್ ಯುವರ್ ಅಸಿಸ್ಟೆಂಟ್ ಕಂಟ್ರೋಲರ್ ಹುದ್ದೆಗಳ ವರ್ಗೀಕರಣ. ನೆಕ್ಸ್ಟ್ please explain horizontal and another one, how to analyze. Please explain sir. ಸರ್ ನಿಮ್ದು ಕ್ಯಾಟಗರಿ ಒಂದು ರ್ಯಾಂಡಮ್ ಕ್ಯಾಟಗರಿ ಹೇಳಿ. 2A sir. 2A, ನೀವು ಮೇಲಿದ್ದೀರಿ ಮತ್ತೆ ನೀವು ಹಳ್ಳಿಯಿಂದ ಬಿಲಾಂಗ್ ಆಗ್ತೀರಿ. ಎಕ್ಸಾಂಪಲ್ ಒಂದು ಇಮ್ಯಾಜಿನೇಷನ್ ಪರ್ಸನ್. ಓಕೆ, ಪರ್ಸನ್ A. ಓಕೆ, 2A ಮೇಲ್ ಅಂಡ್ ಹಿ ಇಸ್ ಫ್ರಮ್ ರೂರಲ್. ಈ ಹುಡುಗನಿಗೆ ಎಷ್ಟೊಂದು ಪೋಸ್ಟ್ಗಳು ಎಲಿಜಿಬಲ್ ಇರ್ತದೆ ಅಂತ ಹೇಳಿದ್ರೆ ನೋಡಿ, 2A ಇದೊಂದು ಪೋಸ್ಟ್ ಬರ್ತದೆ ಬಿಕಾಸ್ ಇಟ್ ಈಸ್ ಫಾರ್ ಬೋತ್ ಮೇಲ್ ಅಂಡ್ ಫೀಮೇಲ್. ಇದು ಫೀಮೇಲ್ ಕ್ಲೈಮ್ ಮಾಡಬಾರ್ದು ಅಂತೇನು ಇಲ್ಲ, ಇದರಲ್ಲೂ ಫೀಮೇಲ್ ಮಾಡ್ಬೋದು. ಓಕೆ, ಸೊ 1 ಪೋಸ್ಟ್. ಮತ್ತೆ ಈ ಮಹಿಳೆ, ಬಿಕಾಸ್ ಹಿ ಇಸ್ ಎ ಮೇಲ್ ಪರ್ಸನ್, ಹಿ ಕಾಂಟ್ ಅವೈಲ್ ದಿಸ್ ಥಿಂಗ್ ಅಂಡ್ ಹಿ ಇಸ್ ಫ್ರಮ್ ರೂರಲ್, ಸೊ ಹಿ ಕ್ಯಾನ್ ಅವೈಲ್ ದಿಸ್ ಥಿಂಗ್. ಓಕೆ, 1+1 ಆಯಿತು. ವೆನ್ ಇಟ್ ಕಮ್ಸ್ ಟು ಕ್ಯಾಟಗರಿ,
ಅಂಡ್ ಅಗೇನ್ ವಾಟ್ ಅಂಡ್ ಆಲ್ ದ ಪೋಸ್ಟ್ ಹಿ ಕ್ಯಾನ್ ಕ್ಲೈಮ್ ಈಸ್ ಜನರಲ್ ಅಲ್ಲಿ 2 ಪೋಸ್ಟ್ಗಳು ಪ್ಲಸ್ 2. ಓಕೆ, ಮಹಿಳೆದು ಹಿ ಕಾನ್ ಕ್ಲೈಮ್ ಬಿಕಾಸ್ ಹಿ ಇಸ್ ಎ ಮೇಲ್ ಅಂಡ್ ಹಿ ಇಸ್ ಫ್ರಮ್ ರೂರಲ್. ಇಲ್ಲಿ 2 ಪೋಸ್ಟ್ಗಳಿದಾವೆ ಪ್ಲಸ್ 2 ಅಂಡ್ ಹಿ ಇಸ್ ನಾಟ್ ಎನ್ ಎಕ್ಸ್ ಸರ್ವಿಸ್ ಪರ್ಸನ್ ಅಂಡ್ ಹಿ ಇಸ್ ನಾಟ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್. ಸೊ ಟೋಟಲಿ ಇವನಿಗೆ 4 + 2 + 2 4, 4 + 1 1 5 6 ಪೋಸ್ಟ್ಗಳಿಗೆ ಇವನು ಎಲಿಜಿಬಲ್ ಇದ್ದಾನೆ. ಅರ್ಥ ಆಯ್ತಾ? ಎಸ್ ಸರ್. ಓಕೆ, ಸೊ ಸೇಮ್ ಅದೇ ತರ ನಿಮಗೆ ಗ್ರೂಪ್ ಬಿ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಒಂದ್ಸತಿ ನಿಮ್ಮ ಒಂದು ಕ್ಯಾಟಗರಿಗೆ ಅನುಗುಣವಾಗಿ ಯಾವ ಪೋಸ್ಟ್ಗಳೆಲ್ಲ ನೀವು ಎಲಿಜಿಬಲ್ ಇದ್ದೀರಿ ಅದನ್ನ ನೋಡ್ಕೊಳ್ಳಿ. ಓಕೆ, ಇದನ್ನು ಸೇಮ್ ಅದೇ ಪ್ರೊಸೆಸ್ ತರ ನೀವು ಅಪ್ಲೈ ಮಾಡ್ಕೊಂಡು ಇಲ್ಲಿ ನೋಡ್ಕೋಬೇಕು. ಸರ್ ನೀವು ಹೇಳಿರೋದು ಹಾರಿಜಾಂಟಲ್ ಅಥವಾ ವರ್ಟಿಕಲ್ ಸರ್? ಈಗ ಎಕ್ಸಾಂಪಲ್ ಕೊಟ್ಟು ಹೇಳಿರೋದು ಬೋತ್. ಬೋತ್. ಓಕೆ ಓಕೆ ಸರ್. ಇದು ಹಾರಿಜಾಂಟಲ್ ವರ್ಟಿಕಲ್ ಅಂತ ನೀವು ಇದು ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ. ಇಲ್ಲಿ ನೋಡಿ, ಹಾರಿಜಾಂಟಲ್ ಅಂತ ಹೇಳಿದ್ರೆ ನಿಮ್ಮ ಕ್ಯಾಟಗರಿ ಅಲ್ವಾ, 2A. ವರ್ಟಿಕಲ್ ಅಂತ ಹೇಳಿದ್ರೆ ಇದು. ಓಕೆ, ಎಸ್ ಸರ್. ಓಕೆ, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಈಸ್ ಅಬೌಟ್ ಯುವರ್ ಎಕ್ಸಾಮಿನೇಷನ್ ಪ್ರೋಸೆಸ್. ನಿಮಗೆ ಎಕ್ಸಾಮಿನೇಷನ್ ಪ್ರೋಸೆಸ್ ಹೇಗಿರ್ತದೆ, ನೇಮಕಾತಿ ವಿಧಾನ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಕರ್ನಾಟಕ ರಾಜ್ಯ ಲೆಕ್ಕಪತ್ರ ಸೇವೆಗಳು ನಿಯಮಗಳ 2011 ಶೆಡ್ಯೂಲ್ 2 ಮೆನ್ಷನ್ ಆಗಿರುವ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನಿಮಗೆ 2 ಸ್ಟೇಜಸ್. ಸೊ ಐ ಗೆಸ್ ಪ್ರೀವಿಯಸ್ 1 ಮಂತ್ ಬ್ಯಾಕ್ KPSC ಚೇರ್ಮನ್ ಇದಕ್ಕೆ ಇಂಟರ್ವ್ಯೂ ಪ್ರಪೋಸಲ್ ಇಟ್ಟಿದ್ರು, ಬಟ್ ಇಟ್ ಈಸ್ ನಾಟ್ ಅಕ್ಸೆಪ್ಟೆಡ್. ಸೊ ಈ ಬಾರಿಯೂ ಸಹ, ಸೊ ಪ್ರೀವಿಯಸ್ ನೋಟಿಫಿಕೇಶನ್ ಏನಾಯ್ತು 2024ರಲ್ಲಿಯೂ ಫಸ್ಟ್ ಟೈಮ್ AC ಸ್ಯಾಡ್ ಅಲ್ಲಿ ಇಂಟರ್ವ್ಯೂ ಇದ್ದಿಲ್ಲ. ಸೊ ಆದ್ರಿಂದ ದ ಸ್ಟೇಜ್ ವಿಲ್ ಬಿ ಓನ್ಲಿ 2 ಸ್ಟೇಜಸ್ ಇರ್ತದೆ. ಈ ಒಂದು ನೋಟಿಫಿಕೇಶನ್ ಅಲ್ಲಿಯೂ ಸಹ 2 ಸ್ಟೇಜಸ್ ಇರ್ತದೆ. ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಇನ್ನೊಂದು ಮೈನ್ಸ್ ಎಕ್ಸಾಮಿನೇಷನ್. ಓಕೆ, ಸೊ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇಸ್ ಕ್ವಾಲಿಫೈಯಿಂಗ್ ನೇಚರ್ ಫಾರ್ ಮೈನ್ಸ್ ಎಕ್ಸಾಮಿನೇಷನ್. ಮೈನ್ಸ್ ಅಲ್ಲಿ ಬೇಸ್ಡ್ ಆನ್ ಮೆರಿಟ್ ಯು ವಿಲ್ ಬಿ ಅಲಾಟೆಡ್ ಯೋರ್ ಪೋಸ್ಟ್. ಓಕೆ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಗ್ಗೆ ನಾವು ನೋಡೋಣ. ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮ್ ನೀವು ಬರೀತೀರಾ ಅಪ್ಲಿಕೇಶನ್ ಹಾಕಿದ ಮೇಲೆ. ಅದಾದ ಮೇಲೆ ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣ ನಾವು ಪ್ರಿಲಿಮ್ಸ್ ಬರಿಬಹುದು, ಮೈನ್ಸ್ ಬರಿಬಹುದು ಅಂತೇನಿಲ್ಲ. ಪ್ರಿಲಿಮ್ಸ್ ಬರೆದಾದ ಮೇಲೆ ನೀವು 1:20 ಒಂದು ಪೋಸ್ಟ್ಗೆ 20 ಅಭ್ಯರ್ಥಿಗಳ ರೇಷಿಯೋ ಅಲ್ಲಿ ನಿಮಗೆ ಮೈನ್ಸ್ಗೆ ಅವಕಾಶ ಮಾಡ್ಕೊಡ್ತಾರೆ, ಮೈನ್ಸ್ ಎಕ್ಸಾಮಿನೇಷನ್ ಬರೆಯೋದಕ್ಕೆ. ಓಕೆ, ಸೊ ಈ ಒಂದು ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರಿಲಿಮ್ಸ್ ಅಲ್ಲಿ ನೀವು ಕ್ವಾಲಿಫೈ ಆದ್ರೆ ನೀವು ಮೈನ್ಸ್ ಎಕ್ಸಾಮಿನೇಷನ್ ಹೋಗ್ತೀವಿ. ಮೈನ್ಸ್ ಅಲ್ಲಿ ನಿಮಗೆ ಇದರ ಪ್ಯಾಟರ್ನ್ ಡಿಸ್ಕಸ್ ಮಾಡೋಣ. ಮೈನ್ಸ್ ಆದ ಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದೆ. ದೇರ್ ಇಸ್ ನೋ ಇಂಟರ್ವ್ಯೂ ಸ್ಟೇಜ್. ಸೊ ಯಾರೆಲ್ಲ ಪ್ರೀವಿಯಸ್ ನೋಟಿಫಿಕೇಶನ್ ಬರ್ದಿದ್ದಾರೆ 2024 ಅವರು ಇವಾಗ ಮೈನ್ಸ್ ರಿಸಲ್ಟ್ಸ್ಗೋಸ್ಕರನೇ ವೇಟ್ ಮಾಡ್ತಿದ್ರು. ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಪ್ರೋಸೆಸ್ ಹೇಗಿರ್ತದೆ ಅದನ್ನು ನೋಡೋಣ. ಇದರಲ್ಲಿ ನಿಮಗೆ 2 ಪೇಪರ್ಸ್ ಇರ್ತದೆ, ಓನ್ಲಿ 2 ಪೇಪರ್ಸ್. ಸೇಮ್ KSಗೂ 2 ಪೇಪರ್ಸ್ ಇರ್ತಾವಲ್ಲ, ಅದೇ ರೀತಿ ಇಲ್ಲಿ 2 ಪೇಪರ್ಸ್ ಇರ್ತವೆ, ಪೇಪರ್ 1 ಅಂಡ್ ಪೇಪರ್ 2. ಪೇಪರ್ 1 ಇಟ್ಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ಯುವರ್ ಜನರಲ್ ಸ್ಟಡೀಸ್. ಸೊ ಜನರಲ್ ಸ್ಟಡೀಸ್ ಇವಾಗ ನಾವು ಇನ್ ಡೀಟೇಲ್ ಡಿಸ್ಕಸ್ ಮಾಡೋಕ್ಕಾಗೋದಿಲ್ಲ ಬಿಕಾಸ್ ದ ವಿಡಿಯೋ ಕ್ಲಾಸ್ ವಿಲ್ ಪ್ರೊಲಾಂಗ್. ಸೊ ನಾಳೆ ನಾನು ಈ ಒಂದು ಪೇಪರ್ 1ನ ಜನರಲ್ ಸ್ಟಡೀಸ್ ಬಗ್ಗೆ ಐ ವಿಲ್ ಡಿಸ್ಕಸ್. ಓಕೆ, ಟೈಮಿಂಗ್ಸ್ ಎಲ್ಲ ನಾನು ನಮ್ಮ ವಾಟ್ಸ್ಆಪ್ ಚಾನಲ್ ಅಥವಾ ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡ್ತೀನಿ. ಸೊ ಟುಮಾರೋ ಮೋಸ್ಟ್ಲಿ ಐ ವಿಲ್ ಕಂಡಕ್ಟ್ ದ ಕ್ಲಾಸ್ ಅಟ್ 11 o'clock, 11 AM. ಸೊ ಜಾಯ್ನ್ ಆಗಿ 11 AM ನಿಮಗೆ ಪೇಪರ್ 1 ಅಲ್ಲಿ ಏನೆಲ್ಲ ಬರ್ತದೆ, ಪೇಪರ್ 2 ಅಲ್ಲಿ ಏನೆಲ್ಲ ಬರ್ತದೆ ಅದನ್ನ ಇನ್ ಡೀಟೇಲ್ ನಾನು ಡಿಸ್ಕಸ್ ಮಾಡ್ತೀನಿ. ಇದರಲ್ಲಿ ನಿಮಗೆ 150 ಮಾರ್ಕ್ಸ್ ಪೇಪರ್ 1 ಅಲ್ಲಿ ಇರ್ತದೆ, ಮತ್ತೆ 300 ಮಾರ್ಕ್ಸ್ ನಿಮ್ಮ ಪೇಪರ್ 2 ಅಲ್ಲಿ ಇರ್ತದೆ. ಓಕೆ, ಸೊ ಎರಡಕ್ಕೂ ಟೈಮ್ ಪೀರಿಯಡ್ ಬಂದಿದೆ 2 hours. ಪೇಪರ್ 1, ಪೇಪರ್ 2ಗೆ 2 hours. ಬೋತ್ ಪೇಪರ್ಸ್ ಆರ್ ಕಂಪಲ್ಸರಿ. ಓಕೆ, ಟೋಟಲಿ 450 ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮಿನೇಷನ್ ಪ್ರಾಸೆಸ್ ಇರ್ತದೆ. ಸೊ ಈ ಒಂದು ಪೇಪರ್ 1ನ 150 ಮಾರ್ಕ್ಸ್ ಏನಕ್ಕೆ, 300 ಮಾರ್ಕ್ಸ್ ಏನಕ್ಕೆ ಅಂತ ಹೇಳಿದ್ರೆ 2 ಪೇಪರ್ ಅಲ್ಲಿ 100 ಕ್ವಶನ್ಗಳಿರ್ತದೆ. ಪೇಪರ್ 1ರಲ್ಲಿ ನಿಮಗೆ ಒಂದು ಕ್ವಶನ್ಗೆ 1.5 ಮಾರ್ಕ್ಸ್ ಇರ್ತದೆ, ಆದ್ದರಿಂದ 150 ಅಂಕಗಳಾಗ್ತವೆ. ಪೇಪರ್ 2 ಅಲ್ಲಿ 3 ಮಾರ್ಕ್ಗಳು ಒಂದು ಕ್ವಶನ್ ಇರ್ತದೆ, ಆದ್ದರಿಂದ 300 ಮಾರ್ಕ್ಗಳು ಆಗ್ತವೆ. ಸೊ ಟೋಟಲಿ 450 ಮಾರ್ಕ್ಸ್. Am I clear here? Yes, sir. ಓಕೆ, ಸೊ ನಿಮ್ಮ ಪ್ರಶ್ನೆ ಪತ್ರಿಕೆ ಕ್ವಶನ್ ಪೇಪರ್ ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಇರ್ತದೆ. ಮತ್ತೆ ನಿಮ್ಮ ಪೇಪರ್ ಯಾವ ಲೆವೆಲ್ ಅಲ್ಲಿ ಇರ್ತದೆ ಅಂದ್ರೆ ಗ್ರಾಜುಯೇಷನ್ ಲೆವೆಲ್ ಅಲ್ಲಿ ಇರ್ತದೆ. ಬಿಕಾಸ್ ಇದಕ್ಕೆ ಕ್ವಾಲಿಫಿಕೇಶನ್ ಮೋಸ್ಟ್ಲಿ ಡಬಲ್ ಗ್ರಾಜುಯೇಟ್ಸ್ ಅವರು ಅಪಿಯರ್ ಆಗುತ್ತಿರುವುದರಿಂದ ಗ್ರಾಜುಯೇಟ್ ಲೆವೆಲ್ ಇರ್ತದೆ.
ಓಕೆ, ಸೊ 2024 ಹಿಂದಿನ ಬ್ಯಾಚ್ನವರಿಗೆ ಪೇಪರ್ ಲೆವೆಲ್ ತುಂಬಾ ಅಂದ್ರೆ ತುಂಬಾ ಈಸಿ ಇರ್ತಿತ್ತು. ಇಟ್ ಈಸ್ ಲೈಕ್ ನಿಮ್ಮ ಸೆಕೆಂಡ್ PUC ಲೆವೆಲ್ ಅಂತ ಹೇಳ್ಬೋದು. ಈವನ್ ದೋ ಅದರಲ್ಲೂ ಗ್ರಾಜುಯೇಟ್ ಲೆವೆಲ್ ಅಂತ ಹೇಳ್ತಿದ್ರು, ಬಟ್ ಡೈರೆಕ್ಟ್ ಕ್ವಶನ್ಸ್ ಬರ್ತಿತ್ತು. ಬಟ್ 2024ರಲ್ಲಿ KPSC ಒಂದು ಯೂಟರ್ ನೋಡಿತು. ಪೇಪರ್ ವಾಸ್ ವೆರಿ ಮಚ್ ಡಿಫಿಕಲ್ಟ್. ಓಕೆ, ಯಾರು 2024ರಲ್ಲಿ ಅಟೆಂಡ್ ಆಗಿದ್ದಾರೆ ಅವ್ರಿಗೆ ಗೊತ್ತಿರ್ತದೆ. ಪೇಪರ್ ತುಂಬಾ ಅಂದ್ರೆ ತುಂಬಾ ಟಫ್ ಇತ್ತು. ಬೋತ್ ಪೇಪರ್ 1 ಅಂಡ್ ಪೇಪರ್ 2 ದ ಸೇಮ್ ಕಂಡೀಷನ್ ಇನ್ ಮೈನ್ಸ್ ಆಸ್ ವೆಲ್. ಸೊ ಆದ್ರಿಂದ ನೀವು ನಾನು ಇದು KSET ಕ್ಲಿಯರ್ ಮಾಡಿದ್ದೀನಿ, ನೆಟ್ ಕ್ಲಿಯರ್ ಮಾಡಿದ್ದೀನಿ, ನಾನು ಆರಾಮಾಗಿ ಮಾಡ್ಕೊತೀನಿ, ಇದೆಲ್ಲ ಸುಳ್ಳು. ಓಕೆ, ಮೊದಲಿತ್ತು ನೀವು KSET ನೆಟ್ ಮಾಡ್ಕೊಂಡು ಈ ಒಂದು ಎಕ್ಸಾಮಿನೇಷನ್ ಒಂದು ತಿಂಗಳು 1.5 ತಿಂಗಳು ಕುತ್ಕೊಂಡು ಓದಿದ್ರೆ ಕ್ಲಿಯರ್ ಮಾಡ್ಕೊಳೋರು. ಬಟ್ ಈ ಸತಿ ಅಂತೂ ತುಂಬಾ ಅಂದ್ರೆ ತುಂಬಾ ಟಫ್ ಪೇಪರ್ಸ್ ಕೊಡ್ತಿದ್ದಾರೆ. ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಮೆಟೀರಿಯಲ್ಲು, ರಿಸೋರ್ಸ್ಗಳು, ಕ್ಲಾಸಸ್ ತುಂಬಾ ಅಂದ್ರೆ ತುಂಬಾ ಮಾರ್ಕೆಟ್ ಅಲ್ಲಿ ಬಂದಿದೆ. ಸೊ ಆದ್ರಿಂದ ಯಾರೆಲ್ಲ ಈ ಒಂದು ಪೋಸ್ಟ್ಗಳಿಗೆ ಹೋಗ್ಬೇಕಂತಿದ್ದೀರಿ, ದಯವಿಟ್ಟು ಯು ಶುಡ್ ಹ್ಯಾವ್ ಟು ಸ್ಪೆಂಡ್ ಯುವರ್ 8 months ಆಫ್ ಟೈಮ್. ನೀವು ರಿಲಿಜಿಯಸ್ಲಿ ಸ್ಪೆಂಡ್ ಮಾಡಬೇಕು. ಆ ಒಂದು ಕಾಂಪಿಟೇಷನ್ ಲೆವೆಲ್ಗೆ ಇವಾಗಲಿಂದಾನೇ ನೀವು ಪ್ರಿಪರೇಷನ್ ಮಾಡ್ಕೋಬೇಕು. ನೆಕ್ಸ್ಟ್, ನಿಮಗೆ ಪ್ರತಿಯೊಂದು ಪತ್ರಿಕೆಯು 2 ಗಂಟೆಗಳು. ಸೊ ಡ್ಯೂರೇಷನ್ ಆಫ್ ದ ಪೇಪರ್ ಇಸ್ 2 hours. ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾದ ಖಾಲಿ ಹುದ್ದೆಗಳ ಸಂಖ್ಯೆಗೆ ಅನುಗುಣವಾಗಿ 1:20. ಅದೇ ಪ್ರಿಲಿಮ್ಸ್ ಆದ ಮೇಲೆ ಪ್ರಿಲಿಮ್ಸ್ಗೆ ಎಷ್ಟೊಂದು ಬೇಕಾದರೂ ಸ್ಟೂಡೆಂಟ್ಸ್ ಅಪಿಯರ್ ಆಗ್ಬೋದು. ಮೋಸ್ಟ್ಲಿ 1 lakh to 1.5 lakh ಅಪಿಯರ್ ಆಗ್ತಾರೆ. ಸೊ ಇದಾದ ಮೇಲೆ ನಿಮ್ಮ ಮೈನ್ ಸ್ಟೇಜ್ಗೆ ಇದರಲ್ಲಿ 1:20 ಮೆಂಬರ್ಸ್ ಅನ್ನ ಸೆಲೆಕ್ಟ್ ಮಾಡಿಬಿಟ್ಟು ಮೈನ್ಸ್ಗೆ ಕಳಿಸ್ತಾರೆ. ಓಕೆ, ನೆಕ್ಸ್ಟ್ ನಿಮ್ಮ ಮೈನ್ಸ್ ಎಕ್ಸಾಮಿನೇಷನ್ ಪೇಪರ್ ಹೇಗಿರ್ತದೆ ಸರ್ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಅಲ್ಲಿನ 2 ಪೇಪರ್ಸ್ ಆರ್ ಕ್ವಾಲಿಫೈಯಿಂಗ್ ನೇಚರ್. ಇವು ಕ್ವಾಲಿಫೈಯಿಂಗ್ ಅಂದ್ರೆ ಇದು ಮೆರಿಟ್ಗೆ ಕೌಂಟ್ ಆಗೋದಿಲ್ಲ. ಓಕೆ, ಇದು ಲ್ಯಾಂಗ್ವೇಜ್ ಪೇಪರ್ಸ್ ಆಗಿರ್ತವೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ 150. ಮಿನಿಮಮ್ ನೀವು 30% ಆಫ್ ದಿಸ್ ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡಬೇಕಾಗಿರ್ತದೆ. ಇವೆರಡನ್ನು ಸೇರಿದ್ರೆ 35% ಮಾರ್ಕ್ಸ್ ಅನ್ನ ಯು ಶುಡ್ ಹ್ಯಾವ್ ಟು ಸ್ಕೋರ್. ಇದನ್ನ ನೀವು ಸ್ಕೋರ್ ಮಾಡಿದ್ರೆ ಮಾತ್ರ ನಿಮ್ಮ ಮುಂದಿನ ಪೇಪರ್ಗಳು ಎವಾಲ್ವೇಟ್ ಆಗ್ತವೆ, ಇಲ್ಲಾಂದ್ರೆ ಇವಾಲ್ವೇಷನ್ ಆಗೋದಿಲ್ಲ ನಿಮ್ಮ ಅದರ್ ಪೇಪರ್ಸ್. ಓಕೆ, ಇವುಗಳು ನಿಮ್ಮ ಮೈನ್ಸ್ ಮಾರ್ಕ್ಸ್ಗೆ ಕೌಂಟ್ ಆಗುವ ಪೇಪರ್ಸ್. ಓಕೆ, ಸರ್ ಪ್ರಿಲಿಮ್ಸ್ಗೆ ನೆಗೆಟಿವ್ ವ್ಯಾಲ್ಯೂಷನ್ ಇದೆಯಾ? ನೆಗೆಟಿವ್ ಇಲ್ಲ. ಓಕೆ, ದಟ್ ಈಸ್ ದ ಅಡ್ವಾಂಟೇಜ್ ACSAT ಪೀಪಲ್ಸ್ ಹ್ಯಾವ್. ಓಕೆ, ಸೊ ಇಲ್ಲಿ ನೋಡಿ, ನೆಗೆಟಿವ್ ಇರ್ಲಿ, ನೆಗೆಟಿವ್ ಇದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ನೆಗೆಟಿವ್ ಇದ್ದರೆ ಕಟ್ ಆಫ್ ಕಡಿಮೆ ಆಗ್ತದೆ. ನೆಗೆಟಿವ್ ಇಲ್ಲ ಅಂತ ಹೇಳಿದ್ರೆ ಕಟ್ ಆಫ್ ಜಾಸ್ತಿ ಆಗ್ತದೆ. ಓಕೆ, ಸೊ ಡಿಸ್ಕಸ್ ಮಾಡೋಣ ಇದ್ರ ಬಗ್ಗೆ ಎಲ್ಲ. ನಿಮಗೆ ಪೇಪರ್ 3 ಬಂದಿದೆ ಜನರಲ್ ಸ್ಟಡೀಸ್, ಪೇಪರ್ 4 ಬಂದಿದೆ ಜನರಲ್ ಸ್ಟಡೀಸ್. ಜನರಲ್ ಸ್ಟಡೀಸ್ ಈಸ್ ನಥಿಂಗ್ ಬಟ್ ನಿಮ್ಮ ಪಾಲಿಟಿ, ಹಿಸ್ಟ್ರಿ, ಎಕನಾಮಿ, ಜಿಯೋಗ್ರಫಿ, ಎನ್ವಿರಾನ್ಮೆಂಟ್, ಕರೆಂಟ್ ಅಫೇರ್ಸ್ ಇವೆಲ್ಲ ಬರ್ತವೆ. ಓಕೆ, ಮತ್ತೆ ಪೇಪರ್ 5 ಇಲ್ಲಿಂದ ನಿಮಗೆ ಕಾಮರ್ಸ್ ಮ್ಯಾನೇಜ್ಮೆಂಟ್ ಅಂಡ್ CA, ಕಾಮರ್ಸ್ ಮ್ಯಾನೇಜ್ಮೆಂಟ್ ಅಂಡ್ CA ಸಿಲೆಬಸ್ ಸ್ಟಾರ್ಟ್ ಆಗೋದು. ಫೈನಾನ್ಷಿಯಲ್ ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ಅಂಡ್ ಅನಾಲಿಸಿಸ್, ಪೇಪರ್ 5 300 marks, 3 hours. Okay, this is compulsory papers. ನಿಮ್ಮ paper 3 is a compulsory, paper 4 is a compulsory, paper 5 is your commerce and management paper. ಮತ್ತೆ paper 6 principles of management, organizational behavior, training and development, 300 marks, 3 hours, and it is also compulsory. Next, paper 7 is corporate finance, business economics and taxation, 300 marks, 3 hours and compulsory paper. Next, paper 8 is principles and practice of auditing, computer concepts and e-commerce, 300 marks, 3 hours and compulsory. So totally ನಿಮಗೆ 300 1 2 3 4 5 6 300 into 6 is equal to 1800 marks is for your ಮೈನ್ಸ್ ಎಕ್ಸಾಮಿನೇಷನ್ ಪ್ರೋಸೆಸ್. ಇದರಲ್ಲಿ 300 ನಾನು ಕಳೆದಿದ್ದೀನಿ, ಬಿಕಾಸ್ ಇದು ಕ್ವಾಲಿಫೈಯಿಂಗ್ ಅಷ್ಟೇ, ನಿಮಗೆ ಮೈನ್ಸ್ ಮೆರಿಟ್ಗೆ ಕೌಂಟ್ ಆಗೋದಿಲ್ಲ. ಸೊ ಈ ಒಂದು ಮಾರ್ಕ್ಸ್ ಮಾತ್ರ ನಿಮಗೆ ಕೌಂಟ್ ಆಗುತ್ತೆ, 1800 ಮಾರ್ಕ್ಸ್. ಓಕೆ, ಸೊ ದಿಸ್ ಈಸ್ ಅಬೌಟ್ ನಿಮ್ಮ ಪೇಪರ್ ಪ್ಯಾಟರ್ನ್ ಹೇಗಿರ್ತದೆ ಅನ್ನೋದ್ರ ಬಗ್ಗೆ. ಸೊ
ಇದಾದ ಮೇಲೆ ಒಂದು ಸ್ವಲ್ಪ ನಾನು ಎಕ್ಸಾಮಿನೇಷನ್ ಡೇಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಬಿಡ್ತೀನಿ. ಸೊ ನೋಡಿ, ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ KPSC ಪ್ರಿಲಿಮ್ಸ್ ಡೇಟ್ ಅಂಡ್ ಮೈನ್ಸ್ ಡೇಟ್ ನೋಟಿಫಿಕೇಶನ್ ಡೇನೇ ಬಿಟ್ಟಿರೋದು. ಸೊ ನಿಮಗೆ ಒಂದು ಕಂಪ್ಲೀಟ್ ಪಿಕ್ಚರ್ ಇದೆ ನಿಮ್ಮ ಕಣ್ಮುಂದೆ. ಓಕೆ, ಏನು ಮಾಡಬೇಕು, ಹ್ಯಾಕ್ ಪ್ರಿಪ್ರೇಷನ್ ಮಾಡಬೇಕು, ಪ್ರತಿಯೊಂದು ಸ್ಕೆಡ್ಯೂಲಿಂಗು ಇವಾಗಲಿಂದಾನೇ ನೀವು ಪ್ರಿಪ್ರೇಷನ್ ಮಾಡ್ಕೋಬೇಕು. ಓಕೆ, ಒಂದು ಟೈಮ್ ಟೇಬಲ್ ರೆಡಿ ಮಾಡ್ಕೋಬೇಕು. ಅದರಲ್ಲೆಲ್ಲ ನಾವು ಹೆಲ್ಪ್ ಮಾಡ್ತೀವಿ ನಿಮಗೆ, ಪ್ರತಿಯೊಂದು ಹಂತದಲ್ಲೂ ಹೆಲ್ಪ್ ಮಾಡ್ತೀವಿ. ಡೇ ವೈಸ್ ವಿ ವಿಲ್ ಟೀಚ್ ಯು ಹೌ ಟು ಪ್ರಿಪೇರ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂತ. ಸೊ ಇವತ್ತು ನೋಟಿಫಿಕೇಶನ್ ಆಗಿದೆ, ಮತ್ತೆ ಲಾಸ್ಟ್ ಡೇಟ್ ಬಂದಿದೆ 26 ಸೆಪ್ಟೆಂಬರ್. ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಬಂದಿದೆ 6 ಡಿಸೆಂಬರ್ 2026 ಅಂಡ್ ಮೈನ್ಸ್ ಎಕ್ಸಾಮಿನೇಷನ್ ಇಸ್ 30th ಏಪ್ರಿಲ್ ಇಂದ ಸ್ಟಾರ್ಟ್ ಆಗ್ತದೆ. ಸೊ ಮತ್ತೆ ಹೈದರಾಬಾದ್ ಕರ್ನಾಟಕ ವೃಂದಕ್ಕೆ 12 ಏಪ್ರಿಲ್ಗೆ ಸ್ಟಾರ್ಟ್ ಆಗ್ತದೆ. ಓಕೆ, ಸೊ ಇನ್ನು ಇದು ಬಂದಿದೆ ನಿಮ್ಮ ರಿಸಲ್ಟ್ಸ್ ಡೇಟ್ಸ್. ಪ್ರಿಲಿಮ್ಸ್ ಬಂದಿದೆ ಜನವರಿ 8ನೇ ತಾರೀಕು, ಮೈನ್ಸ್ ಬಂದಿದೆ 30 ಜೂನ್ 2027ಕ್ಕೆ ಮೈನ್ಸ್ ರಿಸಲ್ಟ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ದ ಕಂಪ್ಲೀಟ್ ಪಿಕ್ಚರ್ ಆಫ್ ಯುವರ್ ಎಕ್ಸಾಮಿನೇಷನ್ ಡೇಟ್ಸ್. ಇದನ್ನ ಇನ್ ಸ್ವಲ್ಪ ಡಿಸೆಕ್ಷನ್ ಮಾಡೋಣ. ಓಕೆ, ಸೊ ನಿಮ್ಮ ನೋಟಿಫಿಕೇಶನ್ ಬಂದಿದ್ದೆ 27 ಆಗಸ್ಟ್ 2026 ಬಂದಿದೆ. ನೆಕ್ಸ್ಟ್ ಆಗಸ್ಟ್ ತಿಂಗಳು ನಿಮ್ಮ ಕೈಯಲ್ಲಿದೆ ಬಿಫೋರ್ ಪ್ರಿಲಿಮ್ಸ್. ಸೆಪ್ಟೆಂಬರ್ ತಿಂಗಳಿದೆ, ಅಕ್ಟೋಬರ್ ತಿಂಗಳಿದೆ, ನವೆಂಬರ್ ತಿಂಗಳಿದೆ ಅಂಡ್ ಫೈನಲಿ ಡಿಸೆಂಬರ್ ಮಂತ್ ಇಸ್ ಇನ್ ಯೋರ್ ಹ್ಯಾಂಡ್. ಎಸ್, ಡಿಸೆಂಬರ್ 6ನೇ ತಾರೀಕು. ಆಗಸ್ಟ್ ಅಲ್ಲಿ ನಿಮಗೆ 4 ದಿವಸಗಳು ಉಳಿದಿದೆ ಫ್ರಮ್ ಟುಮಾರೋ. ಸೆಪ್ಟೆಂಬರ್ ಬಂದಿದೆ 30 ದಿವಸಗಳು, ಅಕ್ಟೋಬರ್ ಬಂದಿದೆ 31 ದಿವಸಗಳು, ನವೆಂಬರ್ ಬಂದಿದೆ 30 ಡೇಸ್ ಅಂಡ್ ಡಿಸೆಂಬರ್ ಬಂದಿದೆ 5 ಡೇಸ್. ಟೋಟಲಿ 100 ಡೇಸ್ ಆರ್ ಇನ್ ಯೋರ್ ಹ್ಯಾಂಡ್ ಫಾರ್ ಯುವರ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಓಕೆ, ಮತ್ತೆ ನೀವು ಈ ವಿಡಿಯೋ ನೋಡಿದ ಮೇಲೆ ಡೇಟ್ಸ್ ಅನ್ನು ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ್ಮೇಲೆ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ಇದು ಪ್ರಾಪರ್ ಡೇಟ್ಸ್. ಇದಾದ ಮೇಲೆ ನಿಮ್ಮ ಮೈನ್ಸ್ ಎಕ್ಸಾಮಿನೇಷನ್ಗೆ ಎಷ್ಟೊಂದು ದಿವಸಗಳಿದ್ದಾವೆ. ಓಕೆ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಂದು 6th ಡಿಸೆಂಬರ್ 2026. ನೆಕ್ಸ್ಟ್ ನಿಮ್ಮ ಮೇನ್ಸ್ ಎಕ್ಸಾಮಿನೇಷನ್, ದಿಸ್ ಇಸ್ ಪ್ರಿಲಿಮ್ಸ್. ಮೈನ್ಸ್ ಬಂದಿದೆ 30 ಏಪ್ರಿಲ್ 2026. ಸೊ ಡಿಸೆಂಬರ್ 5ನೇ ತಾರೀಕು ಮುಗಿದ ಮೇಲೆ ಡಿಸೆಂಬರ್ 31 ದಿವಸಗಳು ಬರ್ತದೆ. ಸೊ ಒಂದು ದಿವಸ ಎಕ್ಸಾಮಿನೇಷನ್ ಪ್ರೋಸೆಸ್ ಅಂತ ತೆಗೆದು ಬಿಟ್ರೆ ಇನ್ನು ಉಳಿದಿರೋದು 25 ದಿವಸಗಳು. ಜಾನ್ವರಿ 31 ದಿವಸಗಳು, ಫೆಬ್ರವರಿ 28 ದಿವಸಗಳು, ಮಾರ್ಚ್ 31 ದಿವಸ, ಏಪ್ರಿಲ್ ಬಂದಿದೆ 15 ದಿವಸಗಳು. ಓಕೆ, ನಾನು 15 ದಿವಸಗಳು ಏನಕ್ಕೆ ತಗೊಂಡಿದ್ದೀನಿ ಅಂದ್ರೆ ಆಸ್ ಪರ್ ಹೈದರಾಬಾದ್ ಕರ್ನಾಟಕ ಎಕ್ಸಾಮಿನೇಷನ್ ಡೇಟ್ಸ್ ಪ್ರಕಾರ ಹೋಗ್ತಿದ್ದೀನಿ. ಸೊ ಆದ್ರಿಂದ 8 to 15 ಡೇಸ್. ನಿಮಗೆ 15 ಡೇಸ್ ಯಾರು ನಾನು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕದವರು ಇದ್ದಾರೆ, ನಾನು ಕಲ್ಯಾಣ ಕರ್ನಾಟಕದವರು ಇದ್ದಾರೆ, ಅವ್ರು 15 ಡೇಸ್ ಗ್ರೇಸ್ ಡೇಸ್ ಸಿಗ್ಬಿಡ್ತದೆ. ಓಕೆ, ಸೊ ಟೋಟಲ್ ಇದು ಬಂದಿದೆ 130 ಡೇಸ್ ಆಗ್ತದೆ. After your prelims, you will be having 130 days for your mains examination process. Okay, these are the days which is left for your upcoming ACSAT examination. Prelims ಗೆ 100 ದಿವಸಗಳು, ಮೈನ್ಸ್ ಗೆ 130 ದಿವಸಗಳು. ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದು ದೊಡ್ಡ ಟಾಸ್ಕ್ ಇವಾಗ. ಸೊ ಪ್ರಿಲಿಮ್ಸ್ ಅಂಡ್ ಮೈನ್ಸ್ ಸಿಲೆಬಸ್ ಆರ್ ವೆರಿ ವ್ಯಾಸ್ಟ್. ಸಿಲೆಬಸ್ ತುಂಬಾ ಅಂದ್ರೆ ತುಂಬಾ ವ್ಯಾಸ್ಟ್ ಇದೆ. ಇವಾಗ್ಲಿಂದಾನು ಪ್ರಿಪರೇಷನ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಸುಮಾರು ವಿದ್ಯಾರ್ಥಿಗಳು ಫೇಸ್ ಮಾಡಿದ್ದಾರೆ. ನಿಮ್ಮ KS ಕನ್ನ ತುಂಬಾ ಜಾಸ್ತಿ ಸಿಲೆಬಸ್ ಇದೆ. ಬಿಕಾಸ್ ನಿಮ್ಮ KS ನ ಒಂದು 60-70% ಆಫ್ ದ ಸಿಲೆಬಸ್ ನಿಮ್ಮ ಪೇಪರ್ 1 ಅಲ್ಲಿ ಬಂದ್ಬಿಡ್ತದೆ.
ಮೈನ್ಸ್ ಅಲ್ಲಿ ಇದೆಯಲ್ಲ GS3 ಅಂಡ್ GS4, ಇಲ್ಲೇ ನಿಮಗೆ ಕಂಪ್ಲೀಟ್ KS ನ ಸಿಲೆಬಸ್ ಬಂದ್ಬಿಡ್ತದೆ. ಇಲ್ಲಿ ಪೇಪರ್ 5, 6, 7, 8 ಈ ತರ ನೋಡಿದ್ರು ನಿಮಗೆ 6 ಪೇಪರ್ಸ್ ಇದೆ. ಅಟ್ ದ ಸೇಮ್ ಟೈಮ್ KS ಅಲ್ಲಿ ಓನ್ಲಿ 5 ಪೇಪರ್ಸ್ ಇರೋದು. ಓಕೆ, 3 GS, 1 essay, 1 ethics. So when we see quantitatively and qualitatively, the syllabus of AC SAT is vast, very vast. For any examination in the state of Karnataka, ಯಾವುದೇ ಒಂದು ಎಕ್ಸಾಮಿನೇಷನ್ ಇಷ್ಟೊಂದು ವ್ಯಾಸ್ಟ್ ಸಿಲೆಬಸ್ ಇಲ್ಲ. ಸೊ ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಹೋಗ್ಬೇಕು. ಮತ್ತೆ ನಾವು ಈ ಒಂದು ಪೋರ್ಷನ್ ಸ್ಕಿಪ್ ಮಾಡ್ತೀವಿ, ಆ ಒಂದು ಪೋರ್ಷನ್ ಸ್ಕಿಪ್ ಮಾಡ್ತೀವಿ, ವಿಚ್ ವೋಂಟ್ ವರ್ಕ್ಔಟ್ ಅಟ್ ಎನಿ ಸ್ಟೇಜ್. ಓಕೆ, ಬಿಕಾಸ್ ಇದು ಒಂದು ಕಾಂಪಿಟೇಟಿವ್ ಫೀಲ್ಡ್ ಇರೋದ್ರಿಂದ ನಿಮ್ಮ ಕಾಂಪಿಟೇಟರ್ 1 ಮಾರ್ಕ್ಸ್ ತಗೊಳ್ದ್ರು ಯು ವಿಲ್ ಬಿ ಔಟ್ ಆಫ್ ದ ಲಿಸ್ಟ್. ಓಕೆ, ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಅಲ್ಲ ಇದು, ದಿಸ್ ಎ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಆದ್ರಿಂದ ಯು ಶುಡ್ ಹ್ಯಾವ್ ಟು ಪ್ರಿಪೇರ್ ಈಚ್ ಅಂಡ್ ಎವ್ರಿ ಟಾಪಿಕ್. ಓಕೆ, ಪ್ರಿಲಿಮ್ಸ್ ಅಲ್ಲೂ ನಿಮಗೆ ಒಂದು GS, ಒಂದು ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಪೇಪರ್ ಇದೆ. ಓಕೆ, ಪ್ರಿಲಿಮ್ಸ್ಗೆ ಎಷ್ಟೊಂದು ದಿವಸಗಳು? 100 ದಿವಸಗಳು. ಮೈನ್ಸ್ಗೆ 130 ಡೇಸ್. ಓಕೆ, ಇದನ್ನ ಡಿವೈಡ್ ಮಾಡ್ಕೊಳ್ಳಿ ನಾಳೆಯಿಂದ. ಓಕೆ, ಈ ಒಂದು 100 ಅನ್ನ ಯು ಶುಡ್ ಹ್ಯಾವ್ ಟು ಡಿವೈಡ್ ಸ್ಟಾರ್ಟಿಂಗ್ ಒಂದು 40 ಡೇಸ್ ಪ್ಲಸ್ 60 ಡೇಸ್. ಓಕೆ, ಇದನ್ನ ಇನ್ನ ಸ್ವಲ್ಪ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಒಂದು ಓವರ್ ಆಲ್ ಪಿಕ್ಚರ್ ಕೊಡ್ತಿದ್ದೀನಿ ನಿಮಗೆ, ಹೇಗೆ ಪ್ರಿಪೇರ್ ಮಾಡಬೇಕು ಇನ್ ಅಪ್ಕಮಿಂಗ್ ಡೇಸ್ ಅಂತ. ಸೊ ಸ್ಟಾರ್ಟಿಂಗ್ ಅಲ್ಲಿ ಪರ್ ಡೇ 12 ಅವರ್ಸ್ ಆದ್ರೂ ನೀವು ಸ್ಟಡಿ ಮಾಡಲೇಬೇಕು. ಈ ಒಂದು ಕೆಪಾಸಿಟಿ ಇದ್ರೆ ಮಾತ್ರ ಈ ಒಂದು ಫೀಲ್ಡ್ ಬನ್ನಿ. 10 ರಿಂದ 12 ಗಂಟೆ ಓದುವ ಕೆಪಾಸಿಟಿ ಇಲ್ಲ ಅಂತ ಹೇಳಿದ್ರೆ ಅದನ್ನು ಬೆಳೆಸ್ಕೊಡಿ. ಓಕೆ, ಸಿಲೆಬಸ್ ತುಂಬಾ ವ್ಯಾಸ್ಟ್ ಇದೆ, ಕನ್ಫ್ಯೂಸ್ ಆಗ್ಬಿಡ್ತೀರಾ. ಮತ್ತೆ ಈ ಒಂದು 12 ಅವರ್ಸ್ ಅನ್ನ 4 + 8 ಆಗಿ ಡಿವೈಡ್ ಮಾಡ್ಕೊಡಿ. ಓಕೆ, ಈ ಒಂದು 4 ಅವರ್ಸ್ ನ ಪ್ರಿಲಿಮ್ಸ್ ಕೊಡಿ, 8 ಅವರ್ಸ್ ನ ಮೈನ್ಸ್ ಕೊಡಿ, ಸ್ಟಾರ್ಟಿಂಗ್ 40 ಡೇಸ್. ಮತ್ತೆ ಇನ್ನು ಉಳಿದಿರುವ 60 ಡೇಸ್ 12 ಏನ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಟೋಟಲಿ 12 hours ಅನ್ನ ಯು ಶುಡ್ ಹ್ಯಾವ್ ಟು ಡೆಡಿಕೇಟ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಪ್ರಿಲಿಮ್ಸ್. ಓಕೆ, ದಿಸ್ ಈಸ್ ಹೌ ಯು ಶುಡ್ ಹ್ಯಾವ್ ಟು ಗೋ ವಿತ್ ಯೋರ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಪ್ರಾಸೆಸ್. ಯಾಕೆ ಅಂತ ಹೇಳಿದ್ರೆ, ನಿಮ್ಗೆ ಈ ಒಂದು 130 ದಿವಸಗಳಲ್ಲಿ ಉಳಿದಿರುವ ಈ ಒಂದು 6 ಪೇಪರ್ಗಳನ್ನ ಕಂಪ್ಲೀಟ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಅಸಾಧ್ಯಕರವಾದ ಕೆಲಸ ಆಗ್ಬಿಡ್ತದೆ. ಈ ಒಂದು ಡ್ಯೂರೇಷನ್ ಅಲ್ಲಿ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಅಟ್ಲೀಸ್ಟ್ GS ನ 1 ಪೇಪರ್ ಮತ್ತೆ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ನ 1 ಪೇಪರ್ GS 5 ಅಥವಾ 6 ಅಥವಾ 7 or 8 ವಿಚ್ ಎವರ್ ಈಸ್ ಈಸಿ ಫಾರ್ ಯು. ಓಕೆ, ಟಫ್ ಆಗಿರೋದು ಯಾವ್ದಾದ್ರು 1 ಪೇಪರ್ ನಿಮಗೆ ನೀವು ಇಲ್ಲಿ ಕಂಪ್ಲೀಟ್ ಮಾಡಿರ್ಬೇಕು. ಇನ್ನು ನಿಮ್ಮ ಪ್ರಿಲಿಮ್ಸ್ ಆದ ಮೇಲೆ ಏನು ಉಳ್ಕೊಳ್ಳುತ್ತದೆ ಅಂತ ಹೇಳಿದ್ರೆ, ನಿಮಗೆ ಔಟ್ ಆಫ್ 6 2 ಪೇಪರ್ಸ್ನ ನೀವು ಸ್ಟಡಿ ಮಾಡಿರ್ತೀರಿ, ಇನ್ನು 4 ಪೇಪರ್ಸ್ ಇರ್ತದೆ. ಓಕೆ, ಸೊ ಇಲ್ಲಿ ನಿಮಗೆ 130 ದಿವಸಗಳು ಇದಾವೆ. ಈ ಒಂದು 130 ದಿವಸಗಳನ್ನ ಯು ಶುಡ್ ಹ್ಯಾವ್ ಟು ಪ್ಲಾನ್ ಅಕಾರ್ಡಿಂಗ್ಲಿ. ಓಕೆ, ಸೊ ಈ ಒಂದು ಮೇಲೆ ನಾನು ಹೇಳಿದ್ದೀನಿ, ಇನ್ ಡೀಟೇಲ್ ಆಗಿ ನಾನು ಹೋಗಿಲ್ಲ. ಓಕೆ, ದಿಸ್ ಈಸ್ ಹೌ ಯು ಶುಡ್ ಹ್ಯಾವ್ ಟು ಪ್ಲಾನ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್. ಸೊ ಈ ಒಂದು ಕ್ಲಾಸ್ ಆದ್ಮೇಲೆ ಮುಂದಿನ ಕ್ಲಾಸಸ್ ಅಲ್ಲಿ ಐ ವಿಲ್ ಬಿ ಡಿಸ್ಕಸಿಂಗ್ ವಿತ್ ಯು ಅಬೌಟ್ ನಿಮ್ಮ ಪ್ರಿಲಿಮ್ಸ್ ನ GS ಪೇಪರ್ ಡಿಕೋಡ್ ಮಾಡ್ತೀನಿ ನಾಳೆ. ಮತ್ತೆ ನಾಳಿದ್ದು ನಿಮ್ಮ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಪೇಪರ್ ನ ಡಿಸ್ಕಸ್ ಮಾಡ್ತೀನಿ. ನಾಳೆ 28th 29th ಗೆ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಓಕೆ, ಮತ್ತೆ 30 is Sunday, we are taking off. ಮತ್ತೆ ಏನು 31ನೇ ತಾರೀಕು, ಎಸ್, ಮಂಡೇ ನಿಮ್ಮ ಮೈನ್ಸ್ ಪೇಪರ್ಸ್ GS 3, ಅದರ ಜೊತೆಗೆ GS 5 ಆದ ಮೇಲೆ 1st ಸೆಪ್ಟೆಂಬರ್ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ನಿಮ್ಮ GS 4 ಆದ ಮೇಲೆ
ದಿಸ್ ಇಸ್ ಪೇಪರ್ 5 GS ಅಲ್ಲ, ಪೇಪರ್ 6. 2nd ಸೆಪ್ಟೆಂಬರ್ಗೆ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ನಿಮ್ಮ ಪೇಪರ್ 7 ಅಂಡ್ 8. ಸೊ ಈ ತರ ಕಂಪ್ಲೀಟ್ ನಿಮ್ಮ ಪೇಪರ್ನ ಡಿಕೋಡ್ ಮಾಡ್ತೀವಿ, ಕಂಪ್ಲೀಟ್ ಡಿಸ್ಕಷನ್ ಮಾಡ್ತೀವಿ, ಏನೆಲ್ಲ ಬರ್ತದೆ ಅದನ್ನ ಒಂದ್ ಸ್ವಲ್ಪ ಇನ್ ಡೀಟೇಲ್ ಆಗಿ ಡೆಪ್ತ್ ಆಗಿ ಹೋಗೋಣ. ಓಕೆ, ಸೊ ಇದಾದ ಮೇಲೆ ನಿಮ್ಮ ಯು ಆರ್ ಫೀಲ್ ಫ್ರೀ ಟು ಆಸ್ಕ್ ಎನಿ ಆಫ್ ಯೋರ್ ಡೌಟ್ಸ್. ನಿಮ್ಮ ಟಾಪಿಕ್ ಆಗಿರಲಿ, ಕ್ಲಾಸಸ್ ಆಗಿರಲಿ, ನೋಟಿಫಿಕೇಶನ್ ರಿಲೇಟೆಡ್ ಆಗಿರಲಿ, ಎನಿಥಿಂಗ್ ಯು ಕ್ಯಾನ್ ಡಿಸ್ಕಸ್. ಓಕೆ, ಅನ್ಮ್ಯೂಟ್ ಮಾಡ್ಕೊಂಡು ಲಾಸ್ಟ್ ನೋಟಿಫಿಕೇಶನ್ ರಿಸಲ್ಟ್ ಯಾವಾಗ ಸರ್? ಸರ್ ಕೇಳಿ ಸರ್. ಸರ್ ಇವಾಗ ನಾನು KPS ಅಲ್ಲಿ ಅಪ್ಲೈ ಈ ಪ್ರೊಫೈಲ್ ಅನ್ನ ನಿನ್ನೆ ಅಪ್ಡೇಟ್ ಕೊಡ್ತಾ ಇದ್ದೆ. ಸೊ ಅಲ್ಲಿ ಏನಾಗಿತ್ತಂದ್ರೆ ನಾನು PG ನ ಆಡ್ ಮಾಡ್ತಾ ಇದ್ದೆ. ಆಡ್ ಮಾಡಿ ಅದರಲ್ಲಿ ನಂದು PG ಕಂಪ್ಲೀಟ್ ಆಗಿರೋದು ಇಗ್ನೋದಲ್ಲಿ. ಸೊ ಅದರಲ್ಲಿ ಇಗ್ನೋ ಆಪ್ಷನ್ ಇರಲಿಲ್ಲ ಸರ್ ಅಲ್ಲಿ. KPSC ಕಂಪ್ಲೇಂಟ್ ಕೊಡಿ ಸರ್. ಓಕೆ ಸರ್. ಸರ್ ಇನ್ನೊಂದು ಡೌಟು, ಕೇಳಿ. ನಾವು RPC ದವರು HK ದಲ್ಲಿ ಅಪ್ಲೈ ಮಾಡಕ್ಕೆ ಇರೋದಿಲ್ಲ? ಆಗೋದಿಲ್ಲ. ಓಕೆ ಸರ್. ಸರ್ ಇನ್ನೊಂದು ಡೌಟ್ ಲಾಸ್ಟ್ ಸರ್, ಇವಾಗ ಮೇನ್ಸ್ ಎಕ್ಸಾಮ್ ಇರುತ್ತಲ್ವಾ, ನಾವು ಈ GS ಜನರಲ್ ಸ್ಟಡೀಸು ಬಿಟ್ ಅವ್ನ ಕನ್ನಡದಾಗ ಬರೋದು ಜನರಲ್ ಸ್ಟಡೀಸು, ಆಮೇಲೆ 5 to 6 7 ಇದೆಯಲ್ಲ ಪೇಪರು, ಅವುಗಳನ್ನ ಇಂಗ್ಲಿಷ್ ಬರೀಬಹುದನ್ ಸರ್? ಸರ್ ಇದು 2024 ನೋಟಿಫಿಕೇಶನ್ ಅಲ್ಲಿ ಅದೊಂದು ಆಪ್ಷನ್ ಕೊಟ್ಟಿದ್ರು, ಬಟ್ ಈ ಸತಿ ಅದ್ರ ಬಗ್ಗೆ ಇನ್ನ ಕ್ಲಾರಿಟಿ ಇಲ್ಲ ಇದರಲ್ಲಿ. ಈ ಒಂದು ನೋಟಿಫಿಕೇಶನ್ ಅಲ್ಲಿ ನಾನು ನೋಡಿದೆ, ಅದು ಸರ್ ಇದರಲ್ಲಿ ತೋರಿಸ್ಬಿಡ್ತೀನಿ. ಅಭ್ಯರ್ಥಿಗಳ ಗಮನಕ್ಕೆ ಟಿಪ್ಪಣಿ: ಕಡ್ಡಾಯ ಕನ್ನಡ ಮತ್ತು ಇಂಗ್ಲಿಷ್ ಪರೀಕ್ಷೆಗಳು ಪಡೆದ ಅಂಕಗಳು ಅರ್ಹತಾದಾಯಕ. ಸೊ ಮಿನಿಮಮ್ 30 ಇನ್ ಈಚ್ ಪೇಪರ್ ಅಂಡ್ 35 ಇನ್ ಬೋತ್ ಪೇಪರ್ ಯು ಶುಡ್ ಹ್ಯಾವ್ ಟು ಗೆಟ್. ಇದರ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ಮುಖ್ಯ ಪರೀಕ್ಷೆಯು ವಿವರಣಾತ್ಮಕ ಅಂದ್ರೆ ಡಿಸ್ಕ್ರಿಪ್ಟಿವ್ ಪೇಪರ್, MCQ ಟೈಪ್ ಇರೋದಿಲ್ಲ. ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆ ಎರಡರಲ್ಲೂ ಇರ್ತದೆ. ಸೊ ಬೋತ್ ಇಂಗ್ಲಿಷ್ ಅಂಡ್ ಕನ್ನಡದಲ್ಲಿ ಇರ್ತದೆ. ಅಭ್ಯರ್ಥಿಗಳು ಪತ್ರಿಕೆ ಉತ್ತರಗಳನ್ನು ಸಂಪೂರ್ಣವಾಗಿ, ಇಲ್ಲಿ ನೋಡಿ, ಕಂಪ್ಲೀಟ್ ಕನ್ನಡ ಅಥವಾ ಸಂಪೂರ್ಣವಾಗಿ ಇಂಗ್ಲಿಷ್ ಮಾಧ್ಯಮದಲ್ಲೇ ಉತ್ತರಿಸತಕ್ಕದ್ದು. ಸೊ ಇದನ್ನ ಈ ರೀತಿ ಕೊಟ್ಟಿದ್ದಾರೆ. ಇದರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಕೊಡಬೇಕು KPSC ಅವರು. ಸದ್ಯಕ್ಕೆ ಇಷ್ಟೇ ಸರ್ ಇರೋದು. ಯು ಶುಡ್ ಹ್ಯಾವ್ ಟು ರೈಟ್ ಐದರ್ ಇನ್ ಇಂಗ್ಲಿಷ್ ಆರ್ ಇನ್ ಕನ್ನಡ. ಬಟ್ 2024 ನೋಟಿಫಿಕೇಶನ್ ಅಲ್ಲಿ ಬರೆದಿದ್ದಾರೆ, ನೀವು ಹೇಳ್ದಂಗೆ ಸ್ವಲ್ಪ ಕ್ಯಾಂಡಿಡೇಟ್ಸ್ GS ಕನ್ನಡದಲ್ಲಿ ಬರೆದು ಮತ್ತೆ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಇಂಗ್ಲಿಷ್ ಅಲ್ಲಿ ಬರೆದಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಮತ್ತೆ ಇನ್ನೇನಾದ್ರೂ ಡೌಟ್ಸ್ ಇದೆಯಾ ಬೇರೆಯವ್ರದ್ದು? ಸೊ ಇಲ್ಲಿ ನೋಡಿ, ಈ 2024 ರಿಸಲ್ಟ್ಸ್ ಯಾವಾಗ ಸರ್ ಅಂತ ಕೇಳ್ತಿದ್ದೀರಾ. ಇದೊಂದು ರಿಸಲ್ಟ್ ನಾವು ವಿ ಆರ್ ಅಪ್ರೋಚಿಂಗ್ ರೆಗ್ಯುಲರ್ಲಿ ಟು KPSC. ಸೊ ಈ ಒಂದು ನೋಟಿಫಿಕೇಶನ್ ಬಿಟ್ಟಿರೋದ್ರಿಂದ ವಿ ಆರ್ ಎಕ್ಸ್ಪೆಕ್ಟಿಂಗ್ ವಿತ್ ಇನ್ ದಿಸ್ ವೀಕ್. ನಾಳೆ ಆದ್ರೂ ಬರ್ಬೋದು, ಈ ವಾರದಲ್ಲಂತೂ ಖಂಡಿತ ಬರ್ತದೆ. ಸರ್ ಇದು ನೋಟ್ಸ್ ಅಥವಾ ಮೆಟೀರಿಯಲ್ಸ್ ಏನು ಸಿಗುತ್ತಾ ನಿಮ್ ಕಡೆಯಿಂದ? ಹೌದು, ವಿ ಆರ್ ಲಾಂಚಿಂಗ್ ಕಂಪ್ಲೀಟ್ ಕೋರ್ಸ್ ಅಂತ ಹೇಳಿದ್ರೆ ನಿಮ್ಗೆ ನೋಟ್ಸು ಕೊಡ್ತೀವಿ, ಮೆಟೀರಿಯಲ್ ಕೊಡ್ತೀವಿ, ಟೆಸ್ಟ್ ಸೀರೀಸ್ ಕೊಡ್ತೀವಿ. ಅಂದ್ರೆ ಸರ್ ಇವಾಗ ಆಲ್ರೆಡಿ ನಾವು ಗೌರ್ಮೆಂಟ್ ಎಂಪ್ಲಾಯ್ ಇರೋದ್ರಿಂದ ಕೋಚಿಂಗ್ ತಗೊಳಕ್ ಆಗಲ್ಲ ಸರ್, ಬಟ್ ಮೆಟೀರಿಯಲ್ಸ್ ಏನು ಸಿಕ್ಕರೆ ಪರ್ಚೇಸ್ ಮಾಡ್ಬೋದು ಸರ್. ಆ ತರ ನಾವು ಏನು ಪ್ಲಾನ್ ಮಾಡಿಲ್ಲ ಸರ್. ಸಪ್ರೇಟ್ ಮೆಟೀರಿಯಲ್ ತರ ಕ್ಲಾಸಸ್ ಮಾಡ್ತೀವಲ್ಲ, ಕ್ಲಾಸಸ್ ಆದಂಗೆ ಹಂಗೆ ಮೆಟೀರಿಯಲ್ ಸ್ಟೂಡೆಂಟ್ಸ್ ಕೊಡ್ತಾ ಹೋಗ್ತೀವಿ. ಆ ತರ ಇದೆ. ಯಾಕೆಂದ್ರೆ ಸರ್ ಇದು ಈ ಒಂದು ACCERT ಎಕ್ಸಾಮಿನೇಷನ್ ಇದೆಯಲ್ಲ, ಟೆಕ್ನಿಕಲ್ ಎಕ್ಸಾಮ್ ಇದು. ನಿಮ್ಮ ಪೇಪರ್ 5 ಇಂದ 8 ಇದೆಯಲ್ಲ, ತುಂಬಾ ಅಂದ್ರೆ ತುಂಬಾ ಟೆಕ್ನಿಕಲ್ ಎಕ್ಸಾಮ್. ಸೊ ಇದನ್ನ ಕಂಪ್ಲೀಟ್ ಆಗಿ ಟೀಚ್ ಮಾಡ್ಬೇಕು ಅಂತ ಹೇಳಿದ್ರೆ ಯು ಶುಡ್ ಹ್ಯಾವ್ ಟು ಹ್ಯಾವ್ ಎಕ್ಸ್ಪರ್ಟೀಸ್ ಇನ್ ಮ್ಯಾನೇಜ್ಮೆಂಟ್, CA, ಇಂಡಸ್ಟ್ರಿಯಲ್ ಎಕ್ಸ್ಪೋಜರ್, ಒಂದು ಟೆಕಿ, ಇಂಜಿನಿಯರಿಂಗ್ ನಾಲೆಡ್ಜ್ ಇದೆಲ್ಲ ಇರಬೇಕು. ಮಾಡ್ಬಿಟ್ಟು ಒಂದು ಬುಕ್ ಮಾಡ್ತೀವಿ ಅಂತ ಹೇಳಿದ್ರೆ ದಟ್ ಈಸ್ ಇಟ್ ಲುಕ್ಸ್ ವೆರಿ ಹಾರ್ಡ್, ಬಟ್ ಫ್ಯೂ ಆಫ್ ದ ಪೀಪಲ್ಸ್ ಹ್ಯಾವ್ ಮೇಡ್ ಇಟ್. ಬಟ್ ನಾನು ಅದನ್ನೆಲ್ಲ ರೆಫರ್ ಮಾಡಿದ್ದೀನಿ. ಬಟ್ ನಥಿಂಗ್ ಈಸ್ ನಾಟ್ ಅಪ್ ಟು ದ ಲೆವೆಲ್ ಆಫ್ ದ ಎಕ್ಸಾಮಿನೇಷನ್. ನಿಮ್ಗೆ ಎಕ್ಸಾಮಿನೇಷನ್ ಹೆಂಗ್ ಬೇಕೋ ಹಂಗೆ ಯಾರು ಮಾಡಿಲ್ಲ. ಸದ್ಯಕ್ಕೆ ವಿ ಹ್ಯಾವ್ ನಾಟ್ ಪ್ಲಾನ್ ಟೆಕ್ ದಟ್ ಕ್ಲಾಸಸ್ ಹಂಗಾಗಿ ಆ ಒಂದು ಕ್ಲಾಸಸ್ ನೋಟ್ಸ್ ಕೊಡ್ತಾ.
ಅದೇ ಸರ್ ಆಕ್ಚುಲಿ ಈಗ ಸಿಲೆಬಸ್ ವೈಸ್ ಹೋದ್ರೆ ಯಾವ್ದು ಕರೆಕ್ಟ್ ಆಗಿ ಬುಕ್ ಸಿಗಲ್ಲ. ಹೌದು ಹೌದು ನಾವು ಸೆಲ್ಫ್ ಸ್ಟಡಿ ಮಾಡ್ಬೇಕಂದ್ರೆ ಏನ್ ಅಪ್ರೋಚ್ ಮಾಡ್ಬೋದು ಸರ್, ಯಾವ ತರ ಅಪ್ರೋಚ್ ಮಾಡ್ಬೇಕು? ಸರ್ ನೀವು ಇವಾಗ ಇಲ್ಲಿ ನೋಡಿ ಮ್ಯೂಟ್ ಮಾಡ್ಕೊಳ್ಳಿ ಸರ್, ಮ್ಯೂಟ್ ಮಾಡಿ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಕ್ಲಾಸಿಂದ ಹೊರಗೆ ಹಾಕ್ತೀನಿ, ಬೇರೆಯವರು ಡಿಸ್ಟರ್ಬ್ ಆಗಬಾರ್ದು. ಹೇಳಿ ಸರ್. ಓಕೆ ಓಕೆ. ಸೊ ನಿಮ್ಗೆ ಒಂದೇ ಕಡೆ ಮೆಟೀರಿಯಲ್ ಸಿಗದಿರುವುದರಿಂದ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಎಲ್ಲೆಲ್ಲಿ ಮೆಟೀರಿಯಲ್ ಸಿಗ್ತದೋ, ಎಲ್ಲೆಲ್ಲಿ ಆ ಟಾಪಿಕ್ ನ ಮೆಟೀರಿಯಲ್ ಸಿಗ್ತದೋ ನಿಮ್ದೇ ಒಂದು ಓನ್ ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ಓನ್ ನೋಟ್ಸ್ ದಿಸ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಟು ಕ್ರ್ಯಾಕ್ ದ ಎಕ್ಸಾಮಿನೇಷನ್. ಓಕೆ, ಇವಾಗ ನಾವು ನೋಟ್ಸ್ ಕೊಡ್ತೀವಿ, ಬಟ್ ವಿದ್ಯಾರ್ಥಿಗಳು ಹೆಂಗೆ ಇವಾಗ ಯಾವ ಸಿಚುವೇಶನ್ ಅಲ್ಲಿ ಇದಾರೆ ಅಂತ ಹೇಳಿದ್ರೆ, ಮೆಟೀರಿಯಲ್ ಸಿಕ್ಕಿದ್ರೆ ಸಾಕು, ಅದನ್ನು ಓದ್ತೀವಿ, ಹೋಗ್ಬಿಟ್ಟು ಬರೀತೀವಿ. ಡೆಫಿನೆಟ್ಲಿ ದಟ್ ವಿಲ್ ನಾಟ್ ವರ್ಕ್ಔಟ್, ಬಿಕಾಸ್ ಇಟ್ ಈಸ್ ಎ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಯು ಶುಡ್ ಹ್ಯಾವ್ ಟು ರಿಮೆಂಬರ್ ಎವ್ರಿಥಿಂಗ್. ನೀವು ತಲೆಗೆ ಹೋಗ್ಬೇಕು, ಪ್ರತಿಯೊಂದು ನೆನಪಲ್ಲಿ ಇರಬೇಕು ಅಂತ ಹೇಳಿದ್ರೆ ನಿಮ್ಮ ಕೈಯಿಂದ, ನಿಮ್ಮ ಬುಕ್ ಅಲ್ಲಿ, ನಿಮ್ಮ ಹ್ಯಾಂಡ್ ರೈಟಿಂಗ್ ಇಂದ ನೀವು ಬರ್ಕೊಂಡು ಹೋದ್ರೇನೆ. ಸೊ ಪ್ರತಿಯೊಂದು ಟಾಪಿಕ್ ಅನ್ನ ಹೀಗೆ ಕಲೆಕ್ಟ್ ಮಾಡ್ಬೇಕು ಸರ್, ಬೇರೆ ಏನು ಸೋರ್ಸ್ ಇಲ್ಲ. ಸೊ ಇದನ್ನ ನೀವು CA ಸಿಲೆಬಸ್ ಇಂದ, ಮ್ಯಾನೇಜ್ಮೆಂಟ್ ಸಿಲೆಬಸ್ ಇಂದ, ಮತ್ತೆ ಕಾಮರ್ಸ್ ಸಿಲೆಬಸ್ ಇಂದ, UPSC ಆಪ್ಷನಲ್ ತಗೊಂಡಿರ್ತಾರಲ್ಲ, ಈ ಏರಿಯಾ ಇಂದ ಕಲೆಕ್ಟ್ ಮಾಡಬಹುದು. ಮತ್ತೆ CA ಎಕ್ಸಾಮಿನೇಷನ್ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಇಲ್ಲೂ ಸ್ವಲ್ಪ ಸಿಲೆಬಸ್ ಇದೆ, ಅಲ್ಲಿಂದಾನು ಕಲೆಕ್ಟ್ ಮಾಡಬಹುದು. ಸೊ ದಿಸ್ ಇಸ್ ದ ಸೋರ್ಸಸ್. ಸರ್ ಸಿಲೆಬಸ್ ವಾಸ್ಟ್ ಇದೆಯಲ್ಲ ಸರ್, ಹಂಗಾಗಿ ಕೇಳ್ತಾ ಇದ್ದೀನಿ ಸರ್. ಹೌದು ಹೌದು. ಒಂದು ವಾಟ್ ಟೆಲ್ ಈಸ್, ನಮ್ಮ ಕಡೆಯಿಂದ ಈ ಒಂದು ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ AC SAT ಎಕ್ಸಾಮಿನೇಷನ್ಗೆ ದ ಬೆಸ್ಟ್ ಕ್ಲಾಸಸ್ ಅಂಡ್ ಬೆಸ್ಟ್ ಮೆಟೀರಿಯಲ್ ಕೊಡ್ತೀವಿ. ಓಕೆ, ಸೊ ವೈ ಐ ಆಮ್ ಟೆಲಿಂಗ್ ಇಟ್ ಈಸ್ ಬಿಕಾಸ್ ದ ಫ್ಯಾಕಲ್ಟಿ ಈಸ್ ಹೈಲಿ ಎಕ್ಸ್ಪೀರಿಯನ್ಸ್ಡ್ ಇನ್ ದರ್ ಓನ್ ಕೋರ್ ಏರಿಯಾಸ್. ಓಕೆ, ಸೊ ಆದ್ರಿಂದ ಯು ಸಿ ಈ ಒಂದು 4 or 5 days ನಾವು ವಾಟ್ ಎವರ್ ದ ಕ್ಲಾಸಸ್ ವಿ ಆರ್ ಡೂಯಿಂಗ್, ಇಟ್ ವಿಲ್ ಬಿ ಓಪನ್ ಫಾರ್ ಆಲ್. ಸೊ ಅದರಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಸರ್ ಇವಾಗ ಪ್ರೆಸೆಂಟ್ ಎಲ್ಲ ಕೋಚಿಂಗ್ ಸ್ಟೂಡೆಂಟ್ ಸೆಂಟ್ರಿಕ್ ಇರೋದಿಲ್ಲ ಸರ್. ಸರ್ ನೀವು ಕೆಲವರಿಗೆ ಟೆಸ್ಟ್ ಸೀರೀಸ್ ಬೇಕಾಗಿರುತ್ತೆ, ಕೆಲವರಿಗೆ ಕ್ಲಾಸಸ್ ಇಷ್ಟ ಆಗಿರಲ್ಲ, ಆ ಫ್ಲೆಕ್ಸಿಬಿಲಿಟಿ ಇಟ್ಟರೆ ತುಂಬಾ ಒಳ್ಳೇದು ಸರ್. ಹಾ ಸರ್, ಖಂಡಿತ ಖಂಡಿತ ಮಾಡೋಣ ಸರ್. ಲೈಕ್ ಫೈನಲಿ ಸ್ಟೂಡೆಂಟಿಗೆ ಅಲ್ಟಿಮೇಟ್ ರೀಚ್ ಆಗಬೇಕಲ್ಲ, ಫ್ಲೆಕ್ಸಿಬಿಲಿಟಿ ಹೌದು, ಮಾಡೋಣ ಸರ್. ಹಂಗೆ ಕ್ಲಾಸಸ್ ಆಫ್ಲೈನ್ ಇದೆ ಸರ್, ಆನ್ಲೈನ್ ಇರುತ್ತೆ ಅಂತೆ ಸರ್. ಸರ್ ನಮ್ದು ದ ಎಂಕರೇಜ್ ಇಂಡಿಯಾ ಪ್ಲಾಟ್ಫಾರ್ಮ್ ಇಸ್ ಕಂಪ್ಲೀಟ್ಲಿ ಆನ್ಲೈನ್. ಓಕೆ ಓಕೆ, ಬಟ್ ನಮಗೆ ಟೈಮಿಂಗ್ ಕನ್ವೀನಿಯನ್ಸ್ ಆಗಲ್ಲ ಸರ್, ಅದೇ ಪ್ರಾಬ್ಲಮ್. ಲೈವ್ ಕ್ಲಾಸಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದರ ರೆಕಾರ್ಡೆಡ್ ವಿಡಿಯೋ ಸಿಗ್ಬಿಡ್ತದೆ. ರೆಕಾರ್ಡೆಡ್ ವಿಡಿಯೋಸ್ ನಿಮ್ಮ ಎಕ್ಸಾಮಿನೇಷನ್ ಮುಗಿಯೋವರೆಗೆ ನಿಮ್ಗೆ ಆಕ್ಸೆಸಿಬಲ್ ಇರ್ತದೆ. ಓಕೆ ಓಕೆ ಸರ್. ಓಕೆ ಸರ್. ಅದೇನ್ ಸರ್ ಫೀಸ್ ಏನ್ ಸ್ಟ್ರಕ್ಚರ್ ಅಥವಾ ಏನ್ ಕೋರ್ಸ್ ಸ್ಟ್ರಕ್ಚರ್ ಏನು ಡಿಸೈಡ್ ಮಾಡಿಲ್ಲ, ಸಡನ್ ಆಗಿ ರಿಸಲ್ಟ್ಸ್ ಬಿಟ್ರು, ಸಾರಿ ನೋಟಿಫಿಕೇಶನ್ ಬಿಟ್ರು. ಸೊ ಪ್ರೀವಿಯಸ್ ಪ್ಲಾನ್, ಬಟ್ ಅದನ್ನ ರೀಸ್ಟ್ರಕ್ಚರ್ ಮಾಡ್ತಿದ್ದಾರೆ. ಹೆಂಗ್ ಮಾಡ್ಬೇಕು ಅಂತ ಇವತ್ತು ನಾಳೆಯಲ್ಲಿ ಗೊತ್ತಾಗ್ತದೆ ಸರ್. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ ಇದೆಯಲ್ಲ, 9611621195, ಇದಕ್ಕೆ ಕಾಲ್ ಮಾಡ್ಕೊಳ್ಳಿ, ಅಪ್ಡೇಟ್ ಮಾಡ್ತಾರೆ ನಾಳೆ ನಾಳಿದ್ದಲ್ಲಿ. ನೋಟ್ ಮಾಡ್ತೀನಿ ಸರ್. ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮೇಡಮ್? ಕ್ಲಾಸಸ್ ದಿಸ್ ಇಸ್ ದ ಫಸ್ಟ್ ಕ್ಲಾಸ್ ಅನ್ಕೊಳ್ಳಿ. ದಿಸ್ ಇಸ್ ದ ಫಸ್ಟ್ ಕ್ಲಾಸ್. ಎವ್ರಿ ಡೇ ನಿಮ್ ಕ್ಲಾಸಸ್ ಇರ್ತವೆ. ಬಿಕಾಸ್ ವಿ ಹ್ಯಾಡ್ ಸೀನ್ ದ ಇಶ್ಯೂಸ್, ಸಿಲೆಬಸ್ ಈಸ್ ವೆರಿ ವ್ಯಾಸ್ಟ್. ಮತ್ತೆ ಅದನ್ನ ನಾನು ನಿಮಗೆ ಪ್ರತಿಯೊಂದು ಟಾಪಿಕ್ ರಾಮಾಯಣ ಮಹಾಭಾರತದ ತರ ಹೇಳ್ತಾ ಹೋಗ್ರೆ ಅದು ಮುಗಿಯದ ಕತೆ. ಅದನ್ನ ನಿಮಗೆ ಹೆಂಗ್ ಬೇಕು, ಎಕ್ಸಾಮಿನೇಷನ್ ಹೆಂಗ್ ಬೇಕು ಅದನ್ನ ಅರ್ಥ ಮಾಡುವ ತರ ಫೈನ್ ಅಂಡ್ ಕ್ರಿಸ್ಪ್ ಆಗಿ ನಾನು ಮಾಡ್ತಾ ಹೋದ್ರು ಸಿಲೆಬಸ್ ಕವರ್ ಮಾಡೋದು ಕಷ್ಟ ಇದೆ. ಸೊ ಆದ್ರಿಂದ ವಿ ಆರ್ ಸ್ಟಾರ್ಟಿಂಗ್ ಅರ್ಲಿ. ಟುಡೇ ಇಸ್ ದ ಫಸ್ಟ್ ಕ್ಲಾಸ್ ಅನ್ಕೊಳ್ಳಿ. ನಾಳೆಯಿಂದ ನಿಮ್ಗೆ ಸಿಲೆಬಸ್ ಡಿಕೋಡಿಂಗು ಪ್ರತಿಯೊಂದು ಇದು ಮಾಡ್ತಾ ಹೀಗೆ ಕಂಟಿನ್ಯೂ ಆಗ್ತಾ ಇರ್ತದೆ. ಪ್ರತಿಯೊಂದು ದಿವಸ ಕ್ಲಾಸಸ್ ಇರ್ತದೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಾನು M.Com ಮಾಡಿರೋದು ಕರ್ನಾಟಕ ಓಪನ್ ಯೂನಿವರ್ಸಿಟಿ. ಕೆಲವೊಂದು ಇಯರ್ ಎಲಿಜಿಬಲ್ ಇಲ್ಲ ಅಂತ ಹೇಳ್ತಿದ್ರು, ಅದು ಕ್ಲಾರಿಫಿಕೇಶನ್ ಎಲಿಜಿಬಲ್ ಇದ್ದೀರಾ ಸರ್? ಅದು ಕೋರ್ಟ್ ಕೇಸ್ ಆಗಿತ್ತಲ್ಲ ಸರ್. ಕೋರ್ಟ್ ಕೇಸ್ 2016-17 ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಏನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಅಪ್ಲೈ ಮಾಡಿ. ಎಲ್ಲಾ ವರ್ಷಕ್ಕೂ ಎಲಿಜಿಬಲ್ ಇದೆಯಾ ಸರ್? ಎಲ್ಲಾ ವರ್ಷಕ್ಕೂ ಅಂತ ಹೇಳಿದ್ರೆ ಅಂದ್ರೆ ಯಾವ ವರ್ಷದಲ್ಲಿ M.Com ಕ್ಲಿಯರ್ ಆಗಿದ್ರು ಎಲಿಜಿಬಲ್ ಇದೀವಾ? ಹೌದು ಹೌದು ಹೌದು. ನಿಮ್ಗೆ ಏನ್ ಗೊತ್ತಾ, ಈ ಒಂದು ನೋಟಿಫಿಕೇಶನ್ ಲಾಸ್ಟ್ ಡೇಟ್ ನ ಒಳಗೆ ನಿಮ್ ಕಡೆ M.Com, MBA, CA ಡಿಗ್ರಿ ಇದ್ರೆ ಯು ಆರ್ ಎಲಿಜಿಬಲ್. ಓಕೆ, ಥ್ಯಾಂಕ್ ಯು ಸರ್. ಸರ್ ಹಾಗೆ ಎಂಟೈರ್ ಎಲ್ಲಾ ಪೇಪರ್ಸ್ ಕನ್ನಡದಲ್ಲಿ ಬರೀಬಹುದಾ ಸರ್? ಅದಕ್ಕೆ ಮೆಟೀರಿಯಲ್ಸ್ ಸಿಗುತ್ತಾ ಸರ್? ನಮ್ಮಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಯು ಹ್ಯಾವ್ ಆಸ್ಕ್ಡ್ ಸರ್. ನಮ್ಮಲ್ಲಿ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಮಾತ್ರ ಇಂಗ್ಲಿಷ್ ಅಲ್ಲೇ ಇರೋದು. ಹಾ ಸರ್. ಮತ್ತೆ
ನಿಮ್ಮ ಈ ಒಂದು GS ಪೇಪರ್ ಇದೆಯಲ್ಲ, ಇದು ಕನ್ನಡ ಅಂಡ್ ಇಂಗ್ಲಿಷ್ ನಿಮಗೆ ಮೆಟೀರಿಯಲ್ ಸಿಗ್ಬಹುದು. ಟೀಚಿಂಗು ಬೈಲಿಂಗ್ವಲ್ ಇರ್ತದೆ. ಮತ್ತೆ ನಿಮಗೆ ತುಂಬಾ ಕನ್ನಡದಲ್ಲಿ ವರ್ಡ್ಸ್ ಎಕ್ಸ್ಪ್ಲೇನ್ ಮಾಡೋದು ಈ ತರದ್ದು ಇರೋದಿಲ್ಲ ಸರ್. ಏಕೆ ಅಂತ ಹೇಳಿದ್ರೆ ವಿ ಶುಡಂಟ್ ಹ್ಯಾವ್ ಟು ಟೆಲ್ ಯು ಲೈಕ್ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ಅದು ಮಾಡಕ್ ಆಗೋದಿಲ್ಲ ಸರ್. ಇದನ್ನ ಸಪ್ರೇಟ್ ಕ್ಲಾಸಸ್ಸೇ ಮಾಡಬೇಕು, ಇದನ್ನ ಸಪ್ರೇಟ್ ಕ್ಲಾಸಸ್ಸೇ ಮಾಡಬೇಕು, ಆ ತರ ಆಗೋದಿಲ್ಲ. ಎಕ್ಸ್ಪ್ಲನೇಷನ್ ಇಂಗ್ಲಿಷ್ ನಿಮಗೆ ಬೈಲಿಂಗ್ವಲ್ ಇರ್ತದೆ, ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲೂ ಇರ್ತದೆ, ಮೆಟೀರಿಯಲ್ ಬೋತ್ ಸಿಗ್ತದೆ. ಸ್ವಲ್ಪ ಟೆಕ್ನಿಕಲ್ ವರ್ಡ್ಸ್ ಮೇಜರ್ಲಿ ಇಂಗ್ಲಿಷ್ ಅನ್ನೇ ಅಡಾಪ್ಟ್ ಮಾಡ್ಕೊಂತಾರೆ. ನಿಮ್ಮ ಒಪಿನಿಯನ್ ಏನು ಸರ್? ಕನ್ನಡದಲ್ಲಿ ಬರೆಯೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಕನ್ನಡದಲ್ಲಿ ಬರೆಯೋದು ಬೆಸ್ಟ್, ಇಂಗ್ಲಿಷ್ ಅಲ್ಲಿ ಓಕೆ ಅನ್ಸ? ವೆರಿ ರೈಟ್, ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರಿ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಯಾರಾದ್ರೂ ಒಬ್ರು ಕೇಳಲಿ ಅಂತ ಇದ್ದು, ನನಗೆ ಆನ್ಸರ್ ಮಾಡಬೇಕು ಅಂತ. ತುಂಬಾ ವ್ಯಾಲಿಡ್ ಕ್ವಶನ್ ಸರ್. ಏನ್ ಗೊತ್ತಾ, ಎಲ್ರು ದಯವಿಟ್ಟು ಕೇಳಿಸ್ಕೊಳ್ಳಿ, ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು GS ಪೇಪರ್ 3 ಅಂಡ್ ಪೇಪರ್ 4 ಸರ್. ಪ್ರಿಲಿಮ್ಸ್ ಬಿಡಿ, ಪ್ರಿಲಿಮ್ಸ್ ನಿಮ್ಮ ಎಫರ್ಟ್ಸ್ ಮೇಲೆ ಕ್ಲಿಯರ್ ಆಗ್ತದೆ. ಎಫರ್ಟ್ಸ್ ಹಾಕಿದೀರಾ ಕ್ಲಿಯರ್ ಆಗ್ತದೆ. ಬಟ್ ನೀವು ಎಫರ್ಟ್ಸ್ ಹಾಕಿದ್ರು ಕ್ಲಿಯರ್ ಆಗದಿರೋದು ಮೈಂಡ್ ಸೆಟ್. ಸೊ ಇಲ್ಲಿ ಪೇಪರ್ 5, 6, 7, 8 ಇದನ್ನ ಏನ್ ಮಾಡ್ತೀರಾ, ಇಂಗ್ಲಿಷ್ ಅಲ್ಲಿ ಹೋಗ್ತೀರಾ. ಇನ್ನೊಂದು ಏನಂದ್ರೆ, ಐ ಆಮ್ ಆಲ್ಸೋ ಎ ಕನ್ನಡ ಮೀಡಿಯಂ ಸ್ಟೂಡೆಂಟ್, ಬಟ್ ಇವೆಂಚುಲಿ ಐ ಹ್ಯಾವ್ ಲರ್ನ್ಡ್ ಇಂಗ್ಲಿಷ್ ಅಂಡ್ ಎವ್ರಿಥಿಂಗ್. ಸೊ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಅಂಡ್ CA ಸಿಲೆಬಸ್ ನಿಮಗೆ ವರ್ಡ್ಸ್ ಇಂಗ್ಲಿಷ್ ಅಲ್ಲೇ ನಿಮ್ಗೆ ಸಿಗೋದು. ಅದನ್ನ ನೀವು ಕನ್ನಡದಲ್ಲಿ ಅನುವಾದ ಮಾಡ್ತೀರಾ ಅಂತ ಹೇಳಿದ್ರೆ ದೇರ್ ಆರ್ ನೋ ವರ್ಡ್ಸ್ ಅಲ್ವಾ. ಟೆಕ್ನಿಕಲಿ ನೋಡಿ, ದೇರ್ ಆರ್ ನೋ ವರ್ಡ್ಸ್ ಅಟ್ ಆಲ್, ಬಿಕಾಸ್ ಇಂಗ್ಲಿಷ್ ಈಸ್ ಎವ್ರಿ ಡೇ ಎವಾಲ್ವಿಂಗ್ ಸಬ್ಜೆಕ್ಟ್. ಪ್ರತಿಯೊಂದು ದಿವಸಾನು ನಿಮಗೆ ಸರ್ಟೈನ್ ವರ್ಡ್ಸ್ ಇಂಗ್ಲಿಷ್ ಡಿಕ್ಷನರಿಗೆ ಆಡ್ ಆಗ್ತಾ ಹೋಗ್ತವೆ. ಬಟ್ ಕನ್ನಡ ಹಾಗೆ ಉದ್ಭವ ಆಗಿಲ್ಲ. ಕನ್ನಡನೇ ಅಂತಲ್ಲ, ನೋ ಎನಿ ಅದರ್ ಲ್ಯಾಂಗ್ವೇಜ್ ಹ್ಯಾಸ್ ಎವಾಲ್ವ್ಡ್ ಲೈಕ್ ದಟ್. ಸೊ ಆದ್ರಿಂದ ನೀವು ಕನ್ನಡದಲ್ಲಿ ಈ ಒಂದು ಪೇಪರ್ಸ್ ನ ಬರೆಯಕ್ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ ವರ್ಡ್ಸ್, ಮೆಟೀರಿಯಲ್ ಮತ್ತೆ ನಿಮ್ಗೆ ಇವಾಗ ಇಲ್ಲಿ ನೋಡಿ, ಯಾವ್ದಾದ್ರು ಒಂದು ಪ್ರಾಕ್ಟಿಕಲ್ ಕ್ವಶನ್ ಕೇಳ್ಬಿಟ್ರು ಮೈನ್ಸ್ ಅಲ್ಲಿ, ಅದನ್ನ ನೀವು ಅದ ವರ್ಡ್ಸ್ ನೀವು ಕ್ವಶನ್ ಪೇಪರ್ ಇದು ನ್ಯೂಸ್ ಪೇಪರ್ ಅಲ್ಲಿ ಓದಿರ್ತೀರಾ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ನಿಮ್ಗೆ ವರ್ಡ್ ಸಿಗೋದಿಲ್ಲ. ಈ ತರ ಸಿಚುವೇಶನ್ ಬಂದ್ಬಿಡ್ತವೆ. ಸೊ ಈ ಒಂದು ಪೇಪರ್ಸ್ ನೀವು ಯೂಶಲಿ ಎಲ್ಲರೂ ಇಂಗ್ಲಿಷ್ ಅಲ್ಲೇ ಬರೀತೀರಾ, ಅದು ನನಗೆ ಗೊತ್ತಿದೆ. ಬಟ್ ಇಲ್ಲಿಗೆ ಬಂದಾಗ ನೀವು ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಡಿವೈಡ್ ಆಗ್ತೀರಾ ಅಲ್ವಾ. ಸೊ ಈ ಒಂದು GS ನಾಲೆಡ್ಜ್ ಅನ್ನ ಈ ಒಂದು ಪೇಪರ್ಸ್ಗೆ ಹೇಗೆ ನೀವು ಅಪ್ಲೈ ಮಾಡ್ತೀರಾ? ವೆನ್ ಯು ಹ್ಯಾವ್ ಗಿವೆನ್ GS ಪೇಪರ್ಸ್ ಇನ್ ಕನ್ನಡ, ಯು ಕಾಂಟ್ ಅಪ್ಲೈ ದಿಸ್ ನಾಲೆಡ್ಜ್ ಓವರ್ ಹಿಯರ್ ಅಲ್ವಾ. ಈ ಒಂದು ಇಂಗ್ಲಿಷ್ ಅಲ್ಲಿ ನೀವೇನಾದ್ರೂ GS ಪೇಪರ್ಸ್ ಹೋದ್ರೆ ಇಲ್ಲಿನ ನಾಲೆಡ್ಜ್ ನೀವು ಈ ಒಂದು ಪೇಪರ್ ಅಲ್ಲಿ ಅಪ್ಲೈ ಮಾಡಬಹುದು. ಓಕೆ, ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಗೆ ಅಪ್ಲೈ ಮಾಡಬೇಕು, ಯಾವ್ದು ಪಾಯಿಂಟ್ಸ್ ಅನ್ನು ಅಪ್ಲೈ ಮಾಡಬಹುದು, ಕ್ಲೀನ್ ಆಗಿ ನಾನು ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ ನಿಮ್ ಜೊತೆ. ಆನ್ಸರ್ ರೈಟಿಂಗ್ ಹೇಗೆ ಮಾಡಬೇಕು, ಹೌ ಬ್ಯೂಟಿಫುಲಿ ಯು ಶುಡ್ ಹ್ಯಾವ್ ಟು ಪ್ರೆಸೆಂಟ್. ನಿಮ್ಮ ಇಂಟ್ರೊಡಕ್ಷನ್ ಆಗಿರ್ಬೋದು, ಬಾಡಿ ಆಗಿರ್ಬೋದು, ಕನ್ಕ್ಲೂಷನ್ ಆಗಿರ್ಬೋದು, ಕ್ವಶನ್ ಅನ್ನು ಹೇಗೆ ಡಿಸೆಕ್ಟ್ ಮಾಡಬೇಕು. ಓಕೆ, ಇವುಗಳನ್ನೆಲ್ಲ ಡಿಸ್ಕಸ್ ಮಾಡೋಣ ಮುಂದಿನ ಕ್ಲಾಸಸ್ ಅಲ್ಲಿ. ಥ್ಯಾಂಕ್ ಯು ಸರ್. ಹಾ ಸರ್, ಥ್ಯಾಂಕ್ ಯು. ಓಕೆ ಸರ್. ಬೇರೆ ಏನಾದ್ರು ಡೌಟ್ಸ್ ಇದೆಯಾವ? ಎಲ್ಲ ವೈಂಡ್ ಅಪ್ ಮಾಡೋಣ ಸರ್. ಇದು ಬೋತ್ GS ಪೇಪರ್ ಅಂದ್ರೆ ಜನರಲ್ ನಾಲೆಡ್ಜ್ ಮತ್ತೆ ಕಮ್ಯುನಿಕೇಶನ್ ಎರಡು ಮಾಡ್ತೀರಾ ಅಥವಾ ಬರೀ ಕಮ್ಯುನಿಕೇಶನ್ ಇದು ಕಾಮರ್ಸ್ ಪೇಪರ್ ಅಷ್ಟೇ ಮಾಡ್ತೀರಾ ಸರ್? ಸರ್, ವಿ ಹ್ಯಾವ್ ದ ಫ್ಯಾಕಲ್ಟೀಸ್ ಎಕ್ಸ್ಪರ್ಟೀಸ್ ಇನ್ GS, ಕಾಮರ್ಸ್, ಮ್ಯಾನೇಜ್ಮೆಂಟ್ ಅಂಡ್ CA. ಸೊ ಎರಡು ಮಾಡ್ತೀವಿ. ಓಕೆ ಸರ್. ಸರ್ ಇನ್ನೊಂದು ಡೌಟ್, ಈ ಸರ್ ಈಗ ನಾನು ಫೈನಲ್ ಸೆಮಿಸ್ಟರ್ ಇನ್ಕಮ್ ಎಕ್ಸಾಮ್ ಬರೆದಿದ್ದೀವಿ ಸರ್, ರಿಸಲ್ಟ್ಸ್ ಅವೈಟೆಡ್ ಇದೆ ಸರ್. ಸರ್ ನಾವು ಎಲಿಜಿಬಲ್ ಇದ್ದೀವಾ? ಅದು ಮೆನ್ಷನ್ ಮಾಡಿದ್ರೆ ನೋಟಿಫಿಕೇಶನ್ ಅಲ್ಲಿ ಏನಂತ ಮೆನ್ಷನ್ ಮಾಡಿದ್ದಾರೆ ಸರ್? ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ಗೆ ಪರ್ಮಿಷನ್ ಇದೆ, ಮೇನ್ಸ್ ಅಷ್ಟರಲ್ಲಿ ರಿಸಲ್ಟ್ ಬಂದಿರಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ ಸರ್. ಅದಕ್ಕೆ ಕನ್ಫರ್ಮೇಶನ್ಗೆ ಕೇಳಿದೆ ಸರ್. ಸರ್, ನಾನು ಈ ಒಂದು ಏರಿಯಾಗೆ ಹೋಗಿಲ್ಲ. ಇಫ್ ಮೆನ್ಷನ್ ವೆರಿ ವೆಲ್ ಅಂಡ್ ಗುಡ್, ಯು ಗೋ ಹೆಡ್ ಅಂಡ್ ರೈಟ್ ಇಟ್. ನಾನು ಒಮ್ಮೆ ಚೆಕ್ ಮಾಡ್ತೀನಿ. ಯಾವ ಪೇಜ್ ಅಲ್ಲಿ ಕೊಟ್ಟಿದ್ದಾರೆ ಸರ್? ಸರ್ ಅಲ್ಲೇ ಸರ್, ಅಲ್ಲೇ ನೋಡಿ ಸರ್, ಕ್ವಾಲಿಫಿಕೇಶನ್ ಪೇಜ್ ಎಲ್ಲ ಕೊಟ್ಟಿದ್ದಾರೆ. ಓಕೆ, ನಾನು ನೋಡ್ತೀನಿ ಸರ್, ನೋಡ್ತೀನಿ. ಓಕೆ, ಇನ್ನು ಬೇರೆಯವ್ರದ್ದು ಏನಾದ್ರು ಡೌಟ್ ಇದೆಯಾ? ಓಕೆ, ಏನು ಡೌಟ್ ಇಲ್ಲ ಅಂತ ಹೇಳಿದ್ರೆ ವಿಲ್ ವೈಂಡ್ ಅಪ್. ಮತ್ತೆ ನಾಳೆ ಕ್ಲಾಸಿಗೆ ಜಾಯ್ನ್ ಆಗಿ ಶಾರ್ಪ್ ಅಟ್ 11 AM. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಈಗ ಲಾಸ್ಟ್ ಇಯರ್ ಆಗಿದ್ದ ರಿಸಲ್ಟ್ ಯಾವಾಗ ಬರ್ಬೋದು ಸರ್? ಸರ್ ನಾನು ಆನ್ಸರ್ ಕೊಟ್ಬಿಟ್ಟೆ, ನೀವು ಇವಾಗ ಕೇಳ್ತಿದ್ದೀರಾ. ಲೇಟೆಸ್ಟ್ ಜಾಯ್ನ್ ಆಗಿದೆ ಸರ್. ಅದೇ ಸರ್, ಲಾಸ್ಟ್ ಇಯರ್ದು ಇವಾಗ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಾವು ಹೊಸ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ನಿಮಗೆ ನಾವು ರೆಗ್ಯುಲರ್ ಫಾಲೋ ಮಾಡ್ತಿದೀವಿ. ಸೊ ಸುಮಾರು ಸ್ಟೂಡೆಂಟ್ಸ್ ಗೊತ್ತಿರ್ಬೋದು.
ಸೊ ಇನ್ನೊಂದು ವೀಕಲ್ಲಿ ಬರ್ಬೋದು ಸರ್, ಮ್ಯಾಕ್ಸಿಮಮ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಟುಮಾರೋ ಇಟ್ ಸೆಲ್ಫ್ 1 week 10 days ಬರ್ತದೆ. ನಿಮ್ಗೆ ಹತ್ರದಲ್ಲೇ ಇದೆ ರಿಸಲ್ಟ್ಸ್, ಡೋಂಟ್ ವರಿ. ಓಕೆ ಥ್ಯಾಂಕ್ ಯು ಸರ್. ಸರ್ ಇನ್ನೊಂದು ಕ್ವೆಶ್ಚನ್ ಇತ್ತು. ಇದು ಅಪ್ಲಿಕೇಶನ್ ರಿಲೇಟೆಡ್ ಓಕೆನಾ? ಅಂದ್ರೆ ಕಾಸ್ಟ್ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗೋಗಿದೆ, ಹೊಸ ಕಾಸ್ಟ್ ಸರ್ಟಿಫಿಕೇಟ್ ಎಷ್ಟು ದಿವಸಕ್ಕೆ ಬರುತ್ತೋ ಗೊತ್ತಿಲ್ಲ. ಸೊ ಬೈ ಚಾನ್ಸ್ ನಾನು ಅಪ್ಲೈ ಮಾಡುವಾಗ ವಿತೌಟ್ ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೈ ಮಾಡಬಹುದಾ? ಖಂಡಿತ ಇಲ್ಲ. ನೀವು ವಿತೌಟ್ ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೈ ಮಾಡ್ತೀರಾ ಅಂದ್ರೆ ಯು ಶುಡ್ ಹ್ಯಾವ್ ಟು ಕ್ಲೈಮ್ ಓನ್ಲಿ ಇನ್ ಜನರಲ್. ನಿಮ್ಮ ಕ್ಯಾಸ್ಟ್ ಕ್ಲೈಮ್ ಮಾಡಕ್ಕಾಗೋದಿಲ್ಲ. ಓಕೆ, ಬಟ್ ಆ ಆಪ್ಷನ್ ಇದೆ ಅಲ್ಲ ಜನರಲ್ಗಾದ್ರೂ ಅಪ್ಲೈ ಮಾಡೋದಕ್ಕೆ? ಮೇಡಮ್ ನೀವು ಈ ತರ ಯೋಚನೆ ಮಾಡಕ್ ಹೋಗ್ಬೇಡಿ. ಕಾಂಪಿಟೇಷನ್ ನೆಕ್ ಟು ನೆಕ್ ಕಾಂಪಿಟೇಷನ್ ಇದೆ. ನಿಮ್ ರಿಸರ್ವೇಶನ್ ಏನಾದ್ರು ಇದ್ರೆ ದಯವಿಟ್ಟು ಒಂದ್ ಸ್ವಲ್ಪ ತಹಸೀಲ್ದಾರ್ ಆಫೀಸ್ಗೆ ಸ್ವಲ್ಪ ಅಪ್ರೋಚ್ ಆಗಿ ಸ್ವಲ್ಪ ಓಡಾಡಿ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳಿ. ಬಿಕಾಸ್ ನಿಮ್ಮ ಹಣೆ ಬರದಲ್ಲಿ ಇರುವ ಒಂದು ಪೋಸ್ಟ್ ಅನ್ನ ನೀವು ಖುದ್ದಾಗಿ ಕೈಯಿಂದ ಕಳ್ಕೊಂತೀರಿ. ದಿಸ್ ಇಸ್ 100%. ಬಿಕಾಸ್ ರಿಸರ್ವೇಶನ್ಗೂ ಜನರಲ್ಗೂ ತುಂಬಾ ಅಂದ್ರೆ ತುಂಬಾ ಇದೇನ್ ಗೊತ್ತಾ ಮೇಡಮ್, ಈ ಸತಿ ವಾಟ್ ಐ ಆಮ್ ಪ್ರೆಡಿಕ್ಟಿಂಗ್ ಈಸ್ 1800 ಅಲ್ಲಿ 900 ವಿಲ್ ಬಿ ಎ ಟಾಪರ್ ಸ್ಕೋರ್, ಟಾಪ್ 10. ಓಕೆ. ಸೊ ನೀವು ಜನರಲ್ ಅಲ್ಲಿ ತಗೋಬೇಕಂದ್ರೆ 850 830 ಈ ತರ ಬರಬೇಕು. ಅದೇ ನಿಮ್ಗೆ ರಿಸರ್ವೇಶನ್ ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ಅಪ್ ಟು 780 790 800. 20-30 ಮಾರ್ಕ್ಸ್ ತುಂಬಾ ಅಂದ್ರೆ ತುಂಬಾ ಮ್ಯಾಟರ್ ಆಗ್ತದೆ. ದೇರ್ ಆರ್ ಪೀಪಲ್ಸ್ ಹೂ ಹ್ಯಾವ್ ಮಿಸ್ಡ್ ಕ್ಲಾಸ್ ಒನ್ ಪೋಸ್ಟ್ ಬೈ 0.25 ಮಾರ್ಕ್ಸ್. ಐ ಹ್ಯಾವ್ ಮೈ ಓನ್ ಫ್ರೆಂಡ್ಸ್ 0.25 ಮಾರ್ಕ್ಸ್ ಅಲ್ಲಿ ಮಿಸ್ ಆಗಿದ್ದಾರೆ. ಸರ್ ಇವಾಗ ಅಪ್ಲೈ ಮಾಡಿದ್ರೆ ಸಿಕ್ಬಿಡುತ್ತೆ ಅನ್ಸುತ್ತಲ್ಲ, 15-20 ಡೇಸ್ ಅಲ್ಲಿ ಸಿಗುತ್ತಾ? ಮೇಡಮ್ ಇಫ್ ಯು ನೀವು ತುಂಬಾ ಕಷ್ಟ ಬಿದ್ದು ಟ್ರೈ ಮಾಡಿದೀರಾ ಅಂದ್ರೆ 10 days ಅಲ್ಲಿ ಸಿಕ್ಬಿಡ್ತದೆ. ಸರ್ ಇನ್ನೊಂದು ಪಾಯಿಂಟ್, ಅವ್ರು ಕೇಳಿದ್ರಲ್ವಾ, ಇವಾಗ ಅಪ್ಲೈ ಮಾಡಿದ ತಕ್ಷಣ ಸಿಗೋ ಹಾಗೆ ಮಾಡಿದ್ದಾರೆ ಅದನ್ನ ವೆಬ್ಸೈಟ್ ಅನ್ನ, ಇಮಿಡಿಯೇಟ್ಲಿ ಸಿಗೋ ಹಾಗೆ ಅದನ್ನ ಲಿಂಕ್ ಅನ್ನ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಓಕೆ ಓಕೆ ಥ್ಯಾಂಕ್ ಯು ಸರ್. ಓಕೆ. ಸೊ ನೋಡಿ, ನಿಮ್ಗೆ ಏನ್ ಗೊತ್ತಾ ಮೇಡಮ್, RD ನಂಬರ್ ತಗೊಂಡ್ರೆ ಆದ್ರೂ ಯು ಕ್ಯಾನ್ ಅಪ್ಲೈ. RD ನಂಬರ್ ಆದಷ್ಟು ಬೇಗನೆ ಕೊಟ್ಬಿಡ್ತಾರೆ. ಇವಾಗ ಈ ಹಳೇದ RD-ನ ರಿನ್ಯೂ ಮಾಡೋ ಆಪ್ಷನ್ ಇಲ್ಲ ಅಲ್ಲ, ಮತ್ತೆ ಫ್ರೆಶ್ ಅಪ್ಲಿಕೇಶನ್ ಮಾಡ್ಬೇಕು ಅನ್ಸುತ್ತೆ. ಹೌದು, ನಿಮ್ಗೆ ಎಕ್ಸ್ಪೈರ್ ಆಗಿದ್ರೆ ಹಳೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ತಗೊಂಡ್ ಹೋಗ್ಬಿಟ್ಟು ರಿನ್ಯೂವಲ್ ಮಾಡ್ಕೊಡಿ ಅಂತ ಹೇಳಿ ಮಾಡ್ಕೊಡ್ತಾರೆ. ಓಕೆ ಸರಿ ಸರ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಮತ್ತೆ ಬೇರೆಯವ್ರದ್ದು ಏನಾದ್ರು ಡೌಟ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್, ಎಲ್ಸ್ ವಿ ಕ್ಯಾನ್ ವೈಂಡ್ ಅಪ್. ಸರ್ ಈಗ ರಿಸಲ್ಟ್ ಬರ್ದೆ ನಾವು ಕೋರ್ಸ್ ಜಾಯ್ನ್ ಆಗೋದು, ಇಲ್ಲಾಂದ್ರೆ ಅಪ್ಲೈ ಮಾಡಿ ಮತ್ತೆ ಫೀಸ್ ಕಟ್ಟೋದು, ಅದೇ ಡೌಟ್ ಇದೆ ಸರ್. ಸರ್ ನಾನು ಹೇಳೋದೇನಂತ ಹೇಳಿದ್ರೆ, 1 ವಾರ ವೇಟ್ ಮಾಡಿ, ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, 1 ವಾರ ಪ್ರಿಪ್ರೇಷನ್ ಆಗಿದ್ರೆ ಏನು ತೊಂದರೆ ಆಗೋದಿಲ್ಲ. ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲ ವೇಟ್ ಮಾಡ್ತೀನಿ ಅಂದ್ರೆ 1 ವಾರ ವೇಟ್ ಮಾಡಿ. ಅಕಸ್ಮಾತ್ ಏನಾದ್ರು ರಿಸಲ್ಟ್ ಬಂದಿಲ್ಲ ಅಂತ ಹೇಳಿದ್ರೆ ಅಪ್ಲೈ ಮಾಡ್ಬಿಡಿ. ಓಕೆ ಸರ್. ಓಕೆ. ಸೊ ಎನಿಥಿಂಗ್ ಎಲ್ಸ್, ಎನಿ ಅದರ್ ಡೌಟ್ಸ್? ವೈಂಡ್ ಅಪ್ ಮಾಡೋಣ? ಎಸ್ ಸರ್. ಓಕೆ, ಡನ್. ನಾಳೆ 11 o'clock ಜಾಯ್ನ್ ಆಗಿ, ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ನಿಮ್ಮ ಸಿಲೆಬಸ್ ಡಿಕೋಡಿಂಗ್ ಎಲ್ಲ ಮಾಡೋಣ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಗುಡ್ ನೈಟ್ ಸರ್. ನೈಟ್, ಟೇಕ್ ಕೇರ್.